ಲೇ ಮೋಹನ, ಏನೋ ಇದು ಶೂಟಿಂಗ್ ಅಂತ ಮನೆ ತಗೊಂಡು ನೀವೇನೋ ಮಾಡ್ತಾ ಇದ್ದೀರಾ? ಅಲ್ಲ ಸರ್, ನಿಮ್ಗೆ ಯಾಕೆ ಸರ್ ಈ ಡೌಟ್ ಬಂತು? ಡೌಟಾ? ಲೇ ಇದು ಶೂಟಿಂಗ್ ಏನೋ ಇದು. ಕ್ಯಾಮ್ರಾ ಇಲ್ಲ, ಯೂನಿಟ್ ಇಲ್ಲ, ಜನರೇಟ್ ಇಲ್ಲ, ಜೂನಿಯರ್ ಆರ್ಟಿಸ್ಟ್ ಇಲ್ಲ, ಜ್ಯೂಸ್ ಇಲ್ಲ, ಮೋಸಂಬಿ ಇಲ್ಲ, ದ್ರಾಕ್ಷಿ ಇಲ್ಲ. ಗಂಡಸರು ಮುಖ ನೋಡಿ ನೋಡಿ ನನಗೆ ವಾಂತಿ ಬರ್ತಾ ಇದೆ ಕಂಡ್ರೆ ನನಗೆ. ಮಿಸ್ಟರ್ ಭೂಷಣ್, ರಿಯಾಲಿಟಿ ಶೋ ಅಲ್ಲಿ ಅವೆಲ್ಲ ಇರಲ್ಲ. ರಿಯಾಲಿಟಿ ಶೋನಾ? ಹಾ, ಹಂಗಂದ್ರೆ ನೀವು ಬಿಗ್ ಬಾಸ್ ಶೋ ನೋಡಿದ್ರಲ್ವಾ? ಅದೇ ತರ ಇದು ಬಾಸ್ಗೆ ಬಾಸ್ ಶೋ. ಬಾಸ್ಗೆ ಬಾಸ್ ಏನ್ ಕಾನ್ಸೆಪ್ಟ್? ಕೃಷ್ಣನ ಈಗ ಬದುಕಿದ್ರೆ, ಅವ್ರ ಮಗ ML ಆಗಿದ್ರೆ ಅವ್ರು ಏನ್ ಫೀಲ್ ಮಾಡ್ತಿದ್ರು, ಹೇಗ್ ಫೀಲ್ ಮಾಡ್ತಿದ್ರು ಅಂತ ಎಲ್ಲ ಸೀಕ್ರೆಟ್ ಕ್ಯಾಮ್ರಾ ರೆಕಾರ್ಡ್ ಆಗುತ್ತೆ. ಸೀಕ್ರೆಟ್ ಕ್ಯಾಮ್ರಾನ ಎಲ್ಲಿ ಕಾಣ್ತಾನೆ ಇಲ್ಲ? ಕಂಡ್ರೆ ಅದನ್ನ ಸೀಕ್ರೆಟ್ ಅಂತಾರ. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಆ ಕಡೆ ನೋಡಿ. ಕ್ಯಾಮ್ರಾಗಳೆಲ್ಲ ಕೃಷ್ಣನನ್ ಕ್ಯಾರೆಕ್ಟರ್ ಫಾಲೋ ಮಾಡ್ತಾ ಹೋಗುತ್ತೆ. ಇನ್ ಮಿಕ್ಕಿರೋ ಕ್ಯಾರೆಕ್ಟರ್ ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡಬೇಕು. ಓಕೆಪ್ಪ, ನನಗೀಗ ಕ್ಲಾರಿಟಿ ಬಂತು. ಇದರಲ್ಲಿ PV ಭೂಷಣ್ ಕ್ಯಾರೆಕ್ಟರ್ ಏನು? ನಿಮ್ಗೆ ಪಾಸಿಟಿವ್ ಕ್ಯಾರೆಕ್ಟರ್ ಬೇಕಾ, ನೆಗೆಟಿವ್ ಕ್ಯಾರೆಕ್ಟರ್ ಬೇಕಾ? ಪಾಸಿಟಿವ್ ಎಲ್ಲ ಆಶ್ವತ್ತರ್ಗ ಸರಿ. ನಮ್ಗೆ ಏನಾದ್ರು ನೆಗೆಟಿವ್, ನಮ್ ಟ್ಯಾಲೆಂಟ್ ಫುಲ್ ಉಪಯೋಗಿಸ್ಕೋಬೋದಲ್ಲ. ಗುಡ್, ನೋಡ್ತಾ ಇರಿ. ನಾಳೆಯಿಂದ ನಿಮ್ ಟ್ಯಾಲೆಂಟ್ ನ ಹೇಗೆ ಯೂಸ್ ಮಾಡ್ಕೊಂತೀನಿ ಅಂತ. ಇಷ್ಟಕ್ಕೆ ಎಷ್ಟು ಸಂತೋಷ ಪಟ್ರೆ ನೇರವಾಗಿ ನೋಡಿದ್ರೆ ಇನ್ನೆಷ್ಟು ಸಂತೋಷ ಪಡ್ತಿರೋ. ನೇರವಾಗಿ ಎಲ್ಲಿ? ಬಾಬಾ ತೋರಿಸ್ತೀವಿ. ಔಟ್ಸೈಡ್ ಅಲರ್ಟ್, ಫಾದರ್ ಇಸ್ ಕಮಿಂಗ್. ಏನ್ ಬಳ್ಳಾರಿ ಮಂಜಾ, ಹೇಗಿದ್ಯಾ? ಏನಂತ ಹೇಳೋಣ, ಆ ಬಡ್ಡಿ ನಾಗನ ಹತ್ರ ಮಗಳ ಮದ್ವೆಗೆ ಅಂತ 25,000 ಸಾಲ ತಗಂಡೆ. ಅವನು ಬಡ್ಡಿಗ್ ಬಡ್ಡಿ ಸೇರಿಸಿ 1 ಲಕ್ಷ ವಸೂಲಿ ಮಾಡ್ದ. ಇದೆಲ್ಲ ಯಾಕೆ ನನಗೆ ಹೇಳಿಲ್ಲ? ಕಷ್ಟ ಅಂತ ಬಂದ್ರೆ ನಿಮ್ ಸಹಾಯಕ್ಕೆ ನಾವಿಲ್ವಾ? ಶಾಸ್ತ್ರಿ, ಯಾರು ಅವ್ನ್ ಬಡ್ಡಿ ನಾಗ? ನಾನೇ ಬಡ್ಡಿ ನಾಗ. ಏನು ಏನ್ ಬಡ್ಡಿ ನಾಗ? ನಮ್ ಜನಕ್ಕೆ ತುಂಬಾ ತೊಂದರೆ ಕೊಡ್ತಿದ್ಯಂತೆ. ಮತ್ತೆ ಬಡ್ಡಿ ದುಡ್ಡು ವಾಪಸ್ ಕೊಡಿಲ್ಲ ಅಂದ್ರೆ ಏನ್ ಮುತ್ತ ಕೊಡ್ತಾರೆ? ಏನು ವಾಯ್ಸ್ ಜೋರಾಗ್ತಾ ಇದೆ ಸರ್? ಈ ಡೈಲಾಗ್ ಫುಲ್ ನಡಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಈ ಬಾಡಿಗೆ ಬಿಲ್ಡಿಂಗ್ ಬೇಸ್ಮೆಂಟ್ ಫುಲ್ ಸ್ಟ್ರಾಂಗ್ ಅಮ್ಮ, ಜೀವಂಟು ಅಂತಾರ. ಒಳ್ಳೆ ಮಾತಲ್ಲಿ ಸೆಟ್ಲ್ ಆಗ್ಲಿಲ್ಲ ಅಂದ್ರೆ ಬಿಲ್ಡಿಂಗು ಬೇಸ್ಮೆಂಟ್ ಇರ್ಲಿ, ಸೈಟು ಇರಲ್ಲ. ದಂಧ ಹೆಸರಲ್ಲಿ ದಗ ಮಾಡೋನು ನನಗಿಷ್ಟ ಆಗಲ್ಲ. ಅಂತವನ್ಗೆ ಬುದ್ಧಿ ಕಲಿಸದೆ ಸುಮ್ನೆ ಬಿಡಲ್ಲ. ಏನೋ ಬುದ್ಧಿ ಕಲ್ಸೋದು? ಏನೋ ನೀ ಸ್ಕೂಲ್ ಮೇಸ್ತೇನೋ? ಏನೋ ಏನೋ ಹಂಗೊಡ್ದ? ಇದು ರಿಯಾಲಿಟಿ ಶೋ ಅಲ್ವಾ ಬಾಸು? ನಿಮ್ ಪರ್ಫಾರ್ಮೆನ್ಸ್ ಮುಂದೆ ಅವರು ಡಾಮಿನೇಟ್ ಆಗ್ತಾ ಇದಾರೆ. ಈಗ ಏನಾದ್ರು ನೀವು ವೀಕ್ ಆದ್ರೆ ಅಷ್ಟೇ, ಎಲಿಮಿನೇಷನ್ ಗ್ಯಾರಂಟಿ. ಕಣ್ಣೆ ಕಾಣ್ತಿಲ್ಲ. ಏನೋ ಬಾಂಡ್ ರೇಂಜ್ ಕೊಡ್ದೆ? ನೀನಲ್ಲಮ್ಮ ಬಾಂಡು, ನಾನಮ್ಮ ಅಣ್ಣ ಬಾಂಡು. ಎಲ್ಲ ಕೆಲ್ಸಗಳು ಒಂದೇ ಬಡ್ಡಿ ಮೀಟರ್. ಮುದ್ಕಪ್ಪ, ನಿಂದೇನಪ್ಪ ನಿಂದು? ಮುದ್ದೇನ ಗಂಟ್ಲಲ್ಲಿ ತಗಲಾಕೊಂಡಿರ್ತಾರೆ ನಿಂತಿದ್ಯಲ್ಲ. ಏನೋ ಒಂದು ಪ್ರಾಬ್ಲಮ್. ಏನು ನಾಳೆ ಇಷ್ಟೊತ್ತಿಗೆ ಇವ್ರ ಹತ್ರ ವಸೂಲಿ ಮಾಡ್ರ ಬಡ್ಡಿ ದುಡ್ಡನ್ನೆಲ್ಲ ವಾಪಸ್ ಕೊಟ್ರೆ ಸರಿ. ಸರ್, ನನಗೆ ದಿನದ ಬಡ್ಡಿ ಬೇಡ, ವಾರದ ಬಡ್ಡಿ ಬೇಡ, ತಿಂಗಳ ಬಡ್ಡಿ ಬೇಡ ಸರ್. ಅವ್ರ ದುಡ್ಡೆಲ್ಲ ಕೊಟ್ಬಿಡ್ತೀನಿ ಸರ್. ನನ್ನ ಬಿಟ್ಬಿಡಿ ಸರ್. ಆಯ್ತು, ಹೋಗು. ನೀವೇನ್ ಸರ್ ಭಕ್ತ ಪ್ರಾಬ್ಲಮ್ ಅಂತಾರ ಇದ್ರಿ? ಇದಕ್ಕಿದಂಗೆ ಎರಡನೇ ಕಷ್ಟ ಬಿಡ್ರಿ. ಬಿಡ್ರು. ಈಗ ನೀವೆಲ್ಲ ಹೋಗಿ ನಾಳೆ ಬಂದು ಡಿಸ್ಕೊಳ್ಳಿ. ಅಪ್ಪಾಜಿ, ನೀನು ಹೊಡೆದ ಏಟ್ಗೆ ಅವನು ಹುಟ್ಟು ಬಟ್ಟೆ ಎಲ್ಲ ಒಂದೇ ಆಗಿರುತ್ತೆ. ಇದೆಲ್ಲ ಮಾಮೂಲು. ಅಸೆಂಬ್ಲಿ ನೋಡ್ಬೇಕು. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆದ್ರೂ ಇವ್ನು ಆಡೋ ಮಾತಿಗೆ ಟೇಬಲ್ ತಟ್ಟಿ ಸಪೋರ್ಟ್ ಮಾಡ್ತಾರೆ. ಇಂಡಿಪೆಂಡೆಂಟ್? ಹೌದಪ್ಪಾಜಿ. ಇಂಡಿಪೆಂಡೆಂಟ್. ನಿಮಗೆ ಅಣ್ಣವ್ರ ಸಪೋರ್ಟ್, ಅವ್ರದೇ ಸಪೋರ್ಟ್ ಇವನ್ಗೆ. ಹೌದಾ? ಒಳ್ಳೇದೇ ಆಯ್ತು. ಅದ್ ಸರಿ, ಅಣ್ಣ ಅವರು ಒಂದಕ್ಕೆ ನೆನಪಾಯ್ತು. ಅವ್ರು ಹೇಗಿದ್ದಾರೆ? ಇನ್ನೆಲ್ಲಿರ್ತಾರೆ? ಹೋಗಾಯ್ತು. ಹೋಗಾಯ್ತು ಅಂದ್ರೆ ಎಲ್ಲಿಗೆ? ಎಲ್ಲಿಗೆ ಅಂದ್ರೆ ಹಿಮಾಲಯಕ್ಕೆ. ಅಮೋಘ ವರ್ಷ ನೃಪತುಂಗ ಶೂಟಿಂಗ್ಗೆ. ಅದು ಅಣ್ಣ ಅವರ ಡ್ರೀಮ್ ಪ್ರಾಜೆಕ್ಟ್ ಅಲ್ಲ? ಅಪ್ಪಾಜಿ, ಬನ್ನಿ ಬಾಬಾ. ಸ್ಟ್ರೈನ್ ಮಾಡ್ಕೋಬೇಡ, ಒಳಗೋಗಿ ರೆಸ್ಟ್ ತಗೊಳ್ಳಿ. ಆಯ್ತಪ್ಪ, ಬರುತ್ತೆ. ಆಯ್ತು, ಬನ್ನಿ ಬಾಬಾ. ನಿಮ್ ಮಾತ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಲಿ. ಅನ್ಕೋತೀನಪ್ಪ, ಆದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ. ನೆಕ್ಸ್ಟ್ ಟೈಮ್ ಇಂದ ಪರ್ಫೆಕ್ಟ್ ಆಗಿ ಮಾತಾಡ್ತೀನಿ. ಏನು ಮಾತಾಡೋದಿಲ್ಲ. ಮೋಹನ ಅಣ್ಣ, ನನ್ನ ಕೆನ್ನೆಗೆ ಬರಸ್ತಾನೇನೋ. ಈಗ ನೋಡ್ತಾ ಇರೋ ನಾನು ಕೂಡ ಏಟ್ಗೆ ಶಬ್ದನು ಬರಲ್ಲ, ನೋವು ತಡ್ಕೊಳಕ್ ಆಗಲ್ಲ. ಏನ್ ಮಾಡ್ತೀಯಣ್ಣ? ಹೇಗಿದ್ರು ಈ ಲೊಕೇಶನ್ ಶೂಟಿಂಗ್ ಕಮಿಟ್ ಮಾಡವನೆ. ನಾಳೆ ಡಬಲ್ ಪೇಮೆಂಟ್ ಕೊಟ್ರೆ ಶೂಟಿಂಗು, ಇಲ್ಲ ಪ್ಯಾಕಪ್ ಅಂದ್ಬಿಡ್ತೀನಿ.
ಏನ ಅಲ್ಲ ಭರತ್ ಅದಕ್ಕೆ ಪಿ ವಿ ಭೂಷಣ್ ಒಪ್ಬೇಕಲ್ವಾ ಹೆಂಗೋ ಒಪ್ಸಿ ಶೂಟಿಂಗ್ ಲೊಕೇಶನ್ ಇಂದ ಶಿಫ್ಟ್ ಮಾಡಿಸಿ. ಇಲ್ಲ ಅಂದ್ರೆ ಪಿ ಯು ಭೂಷಣ್ 2 ಕೋಟಿ ರೂಪಾಯಿ ಪ್ರೈಸ್ ಮನಿ ಹೊಡ್ಕೊಂಡು ಹೋಗ್ಬಿಡ್ತಾರ. ಇಲ್ಲ ಭರತ್, ಅವ್ರದ್ದು ಆ ರೇಂಜ್ ಪರ್ಫಾರ್ಮೆನ್ಸ್ ಏನಿಲ್ಲ. ನಿನಗಿನ್ನೂ ಗೊತ್ತಿಲ್ಲ, ನಿನ್ನೆ ನಾನು ಕಪ್ಪಾಳಕ್ಕೆ ಹೊಡೆದಾಗ ಅವ್ರು ಕೊಟ್ಟ ರಿಯಾಕ್ಷನ್ ನೋಡಿ ನಮ್ ಬಾಸ್ಗೆ ಬಾಸ್ ಪ್ರೊಡ್ಯೂಸರ್ ವಿ ರವಿಚಂದ್ರನ್ ಅವ್ರು ಫುಲ್ ಫ್ಲಾಟ್ ಆಗ್ಬಿಟ್ಟಿದ್ದಾರೆ. ಹೌದಾ? ಅವ್ರ ಕ್ಯಾರೆಕ್ಟರ್ನೇ ಕಟ್ ಮಾಡ್ಬಿಟ್ರೆ? ಅವ್ರಿಗೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನಮ್ಗೆ ಈ ಲೊಕೇಶನ್ ಕೊಟ್ಟಿರೋದು. ಅದರಲ್ಲೂ ಅವ್ರಿಗೆ ಆಕ್ಟಿಂಗ್ ಹುಚ್ಚು. ಬೆಟ್ರು ನಾವಿಲ್ಲಿಂದ ಲೊಕೇಶನ್ ಶಿಫ್ಟ್ ಮಾಡೋದು. ಏನ್ ಬ್ರದರ್ಸ್ ಶೂಟಿಂಗ್ ಮಾಡದೆ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಅದು ನಮ್ ಡೈರೆಕ್ಟರ್ ಈ ಲೊಕೇಶನ್ ಕ್ಯಾನ್ಸಲ್ ಮಾಡ್ಬಿಡೋಣ ಅಂತ ಇದಾರೆ. ಯಾಕೆ ಹೇಳು. ಹೇಳಪ್ಪ ನೀನೆ. ಅದು ಲೊಕೇಶನ್ ಚಾರ್ಜ್ ಜಾಸ್ತಿ ಐತಲ್ಲ ಅದಕ್ಕೆ. ಅಷ್ಟೇನಾ? ಲೊಕೇಶನ್ ಫ್ರೀ ಓಕೆನಾ? ಹ್ಯಾಪಿನಾ? ಸರ್, ನಾಳೆ ನೀವು ಜನಕ್ಕೆ ಹಣ ಹಂಚೋ ಸೀನ್ ಇದೆ, ಬಟ್ ಡೂಪ್ಲಿಕೇಟ್ ನೋಟ್ ಸಿಗ್ತಿಲ್ಲ. ಒರಿಜಿನಲ್ ಹಂಚಿ ನಮ್ಮ ಹತ್ರ ಎಲ್ಲಿ ಬರುತ್ತೆ ಸರ್ ಅಷ್ಟೊಂದು ದುಡ್ಡು? ನನ್ನ ಹತ್ರ ಇದೆಯಲ್ಲ. ಸರ್ ಸರ್, ಕಾಸ್ ಕೊಟ್ಟು ಆಕ್ಟ್ ಮಾಡ್ತಿರೋ ಮೊದಲನೇ ಆಕ್ಟರ್ ನೀವೇ. ಏನಂದ್ರಿ? ಅಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಜೊತೆಗೆ ನಿಮ್ ಕೋಆಪರೇಷನ್ ಇದೆಯಲ್ಲ ಅಂತ ಹೇಳಿದೆ. ದಟ್ ಈಸ್ ಪದ್ಮವಿಭೂಷಣ್. ಬಳ್ಳಾರಿ ಮಂಜ 1 ಲಕ್ಷ. ನಮಸ್ಕಾರ ಅಣ್ಣ. ಅವ್ರಿಗೆ ನಮಸ್ಕಾರ. 50,000. ರವಿಚಂದ್ರನ್ ಸಾರು ನನ್ನ ಎಕ್ಸ್ಪ್ರೆಷನ್ಗೆ ಇಂಪ್ರೆಸ್ ಆಗ್ಬಿಡ್ತಾರೆ. 2 ಕೋಟಿ ನನಗೆ. ಹೇ, ನಂಗೆ ಕೊಡಲ್ಲ ಸರ್ ಕೊಡಿ ಸರ್. ಕೊಡಲ್ಲ, ನಂಗೆ ಮೂಡಿಲ್ಲ. ದುಡ್ಡು ಕೊಡೋದು ಯಾಕೋ ನಿಲ್ಲಿಸ್ದೆ? ನಂಗೆ ಕೊಡ್ಬೇಕು ಅಂತ ಅನಿಸ್ತಾ ಇಲ್ಲ. ಅದು ಯಾಕೆ ಸರ್ ಹೊಡಿತೀರಾ? ನನಗ್ ಹೊಡಿಬೇಕು ಅನಿಸ್ತು, ಹೊಡೆದೆ. ಸರ್, ನೀವ್ಯಾಕ ಕಪಾಳು ಕೊಡಿಸ್ಕೊಂಡ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ರವಿಚಂದ್ರನ್ ಸರ್ನ ಇಂಪ್ರೆಸ್ ಮಾಡ್ಬೇಕು ಅಂತ ತಾನೆ. ಏಯ್ ಸುಮ್ದಿರೋ, ನಿಂಗೆ ಆಮೇಲೆ 1,000 ಕೊಡ್ತೀನಿ. ಮುಂದುವರ್ಸಿ ಸರ್, ನಾನು ಬೇಕಾದ್ರೆ ದವಡೆ ನೋಯಿಸ್ಕೊತೀನಿ. ನೀವ್ಯಾಕೆ ಸರ್ ನಿಂತ್ಕೊಂಡು ಕಾಲ ಇಸ್ಕೊತೀರಾ? ಕುಂತ್ಕೊಳ್ಳಿ ಸರ್, ನಾನು ಎಲ್ರಿಗೂ ಕೊಟ್ಬಿಡ್ತೀನಿ. ಬನ್ರೋ ಬಡ ಸಾವುಕಾರ, ಬನ್ರೋ. ಯಾರು ನಾಚ್ಕೋಬೇಡಿ ಕಣ್ರೋ, ಬನ್ರೋ, ತಗೊಳ್ರೋ. ಬನ್ನಿರೋ ಹಣವನ್ನು ಪಡೆಯಿರೋ ಖಾಲಿ. ಸರ್, ನೀವು ಪರ್ಮಿಷನ್ ಕೊಟ್ರೆ ನಿಮ್ ತಂದೆ ಹತ್ರ ಬ್ಲೆಸ್ಸಿಂಗ್ ತಗೋತೀನಿ ಸರ್. ಆಯ್ತು, ಹೋಗು. ಸರ್, ಎಲ್ಲ ಸಂತೋಷನಾ ಸರ್? ಇನ್ಮೇಲಾದ್ರೂ ಸರಿಯಾಗಿ ಬದುಕೋದನ್ ಕಲಿ. ಓಕೆ ಸರ್. ಸರ್, 1 ನಿಮಿಷ ಸರ್. ನೀವು ಎಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಜನಕ್ಕೆ ಇಷ್ಟ ಆದ್ರೂ ರವಿಚಂದ್ರನ್ ಫೋಕಸ್ ಇರೋದು ನನ್ನ ಮೇಲೆ. 2 crores ವಿನ್ನರ್ಸ್ ನಾನೇ. ಏ ಭರತ್, ಇವನಿಗಿನ್ನೂ ಬುದ್ಧಿ ಬರ್ಲಿಲ್ಲ. 4 ಬಿಡು. ಔಟ್ಸೈಡ್ ರಿಲ್ಯಾಕ್ಸ್. ಏನಯ್ಯ ಮುದುಕನ್ ಸ್ಟ್ರೆಂತು? ಅವನೇನೋ ಮೆಂಟ್ಲು, ನೀನೇ ಕೈ ಹೊಡಿತೀಯಾ? ಕ್ಯಾರೆಕ್ಟರ್ ಇದು. ಕ್ಯಾರೆಕ್ಟರ್. ಓ ಶಿಟ್. ಸರ್ ಸಾರಿ ಸರ್, ಕ್ಯಾರೆಕ್ಟರ್ ಅಲ್ಲಿ ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿದೆ. ಇಟ್ಸ್ ಓಕೆ ಸರ್. ಸರ್, ನೀವು ಗೇಮ್ಸ್ ರೂಲ್ಸ್ ನ ಫಾಲೋ ಮಾಡ್ಬೇಕು ಸರ್. ಮೈಕಲ್ ರಿಲ್ಯಾಕ್ಸ್ ಅಂತ ಹೇಳ್ತಾವ್ರೆ. ತಪ್ಪು ನಂದಲ್ಲ ಸರ್, ಮತ್ತೆ ನಿಮ್ ಪರ್ಫಾರ್ಮೆನ್ಸ್ ನೋಡಿ ಫುಲ್ ಇನ್ಸ್ಪೈರ್ ಆಗ್ಬಿಟ್ಟಿದೆ. ಇನ್ ಸ್ವಲ್ಪ ಜ್ವರ ಬಿದ್ರೆ ಎಕ್ಸ್ಪೈರ್ ಆಗ್ಬಿಡ್ತಾ ಇದೆ ಸರ್. ಸರ್, ಕೆಲವರಿಗೆ ಕಲರ್ ರಕ್ತದಲ್ಲಿದೆ ಅಂತ ಹೇಳ್ತಾರೆ, ಆದ್ರೆ ನಿಮ್ಗೆ ಬೆವರಲ್ಲೇ ಇದೆ ಸರ್. ಅಲ್ಲ, ಅವ್ರ ಹತ್ರ ಏನ್ ಹೇಳಿದ್ರಿ ಸರ್? ನಾನೇನ್ ಸರ್ ಹೇಳ್ದೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯಪ್ಪ ಅಂದೆ ಸರ್. ಅದೇ ನೀವು ತಪ್ಪು ಮಾಡಿದ್ದು. ಒಬ್ಬ ಕಲಾವಿದನ ಹತ್ರ ಹೋಗಿ ನೀವು ಚೆನ್ನಾಗಿ ಆಕ್ಟ್ ಮಾಡಿದೆ ಅಂತ ಹೇಳ್ಬಾರ್ದು, ಮತ್ತೆ ಪಾತ್ರದ ಪರಕಾಯ ಪ್ರವೇಶ ಮಾಡಿದೆ ಅಂತ ಹೇಳ್ಬೇಕು. ಹಂಗೆ ಆಯ್ತು ಸರ್. ಸರ್, ಇವ್ರಲ್ಲಿ ಸರ್, ಈ ನನ್ನ ಮಕ್ಕಳು ದುಡ್ಡು ಇಸ್ಕೊಂಡು ವಾಪಸ್ಸೇ ಬರಲಿಲ್ಲ. ನೀವ್ ಚೇಂಜ್ ಆದ್ರೆ ದುಡ್ಡು ಕೊಟ್ರೆ, ಅವ್ರು ಚೇಂಜ್ ಆದಾಗ ವಾಪಸ್ ತಂದು ಕೊಡ್ತಾರೆ. ಓ, ಅಂದ್ರೆ ನಾವು ಡಿಮ್ಯಾಂಡ್ ಮಾಡಬಾರ್ದು, ಸಿಚುಯೇಷನ್ ಡಿಮ್ಯಾಂಡ್ ಮಾಡ್ಬೇಕು. ಎಕ್ಸಾಕ್ಟ್ಲಿ. ಏನ್ ಗ್ರಾಸ್ಪಿಂಗ್ ಪವರ್ ಸರ್ ನಿಮ್ದು. ಶಾಸ್ತ್ರಿ, ಯಾಕೆ ಸುಮ್ಮನೆ ಚಪ್ಪಲ್ ನೋಡ್ರಿ. ಸರ್, ನನ್ನ ಪರ್ಫಾರ್ಮೆನ್ಸ್ ಹೇಗಿತ್ತು ಸರ್? ಇಷ್ಟ ಆಗ್ಬೇಕಾಗಿರೋದು ನನ್ಗಲ್ಲ, ರವಿಚಂದ್ರನ್ ಅವ್ರಿಗೆ, ಆಡಿಯನ್ಸ್ಗೆ. SMS ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಹೌದಾ ಸರ್? ಹಾಯ್, ನಾನು ಪಿ ವಿ ಭೂಷಣ್ ಅಲಿಯಾಸ್ ಪದ್ಮವಿಭೂಷಣ್. ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಬಾಸ್ಗೆ ಬಾಸ್ ಅಂತ ಟೈಪ್ ಮಾಡಿ, ಸ್ವಲ್ಪ ಸ್ಪೇಸ್ ಕೊಟ್ಟು PVB ಅಂತ ಟೈಪ್ ಮಾಡಿ 5555ಗೆ ವೋಟ್ ಮಾಡಿ ಪ್ಲೀಸ್. ಡಾಕ್ಯುಮೆಂಟ್ಸ್ ಮತ್ತೆ ಫೇಕ್ ನೋಟ್ಸ್, ಡ್ರಗ್ಸ್, ವೆಪನ್ಸ್, ಕ್ಯಾಶ್ ಎಲ್ಲಾನು ರಿಕವರಿ ಮಾಡ್ಕೊಂಡಿದ್ದಾರೆ. ವೆರಿ ಸೂನ್ ವಿ ಆರ್ ಗೋಯಿಂಗ್ ಟು ಅರೆಸ್ಟ್ ಹಿಮ್ ಅಂಡ್ ಡೆಮಾಲಿಷ್ ನಾಯ್ಕ್ಸ್ ಕಿಂಗ್ಡಮ್. ನನ್ನ ತಮ್ಮನ್ನ ಕೊಂದವನು, ನನ್ನ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ಸ್ ನ ಕ್ಲೋಸ್ ಮಾಡಿಸ್ತಾ ಇರೋನು ಖಂಡಿತ ಒಬ್ನೇ ಆಗಿರ್ತಾನೆ. ಯಾರು ಯಾರು ಯಾರೋನು? ಕಷ್ಟಪಟ್ಟು ನೀವೆಲ್ಲ ಸೇರಿ ಗುರುತಲ್ ಅವ್ರನ್ನ ಸೆರೆ ಹಿಡ್ಕೊಂಬಂದ್ರಿ, ಬಟ್ ಅವನ ಕಸ್ಟಡಿಯಲ್ಲೇ ಸಾಯಿಸಾಕ್ಬಿಟ್ರು.
ಸೊ ಇಟ್ ಶೋಸ್ ದಟ್ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಖರಾಮ್ಗಳಿದ್ದಾರೆ. ಅದಕ್ಕೆ ನಮ್ಮನ್ನ ಸಸ್ಪೆಂಡ್ ಮಾಡಿ ಸರ್. ವಾಟ್ ಯು ಮೀನ್? ಅಂಡರ್ ಕವರ್ ಆಪರೇಷನ್ ಸರ್. ಗುರು ತಲವಾರ್ ಕೊಟ್ಟ ಇನ್ಫಾರ್ಮೇಶನ್ ಪ್ರಕಾರ ಬಬ್ಲು ಸ್ಪೇನ್ ಅಲ್ಲಿದ್ದಾನೆ. ಅವನನ್ನ ನಾವು ಹಿಡ್ಕೊಂಡ್ ಬರ್ತೀವಿ. ನೀವು ನಮ್ಮನ್ನ ಸಸ್ಪೆಂಡ್ ಮಾಡಿದಿರಂತ ಮೀಡಿಯಾನ, ಸ್ಪೆಷಲಿ ನಾಯಕ್ ಟೀಮ್ನ ನಂಬಿಸಿ. ಉಳಿದಿದ್ದನ್ನ ನಾವು ನೋಡ್ಕೊಂತೀವಿ. ಈ ಕೇಸ್ನ ಹ್ಯಾಂಡಲ್ ಮಾಡಿದ ಟೀಮ್ನ ಆಲ್ರೆಡಿ ಸಸ್ಪೆಂಡ್ ಮಾಡಿದ್ವಿ. ಆಪರೇಷನ್ ಸ್ಪೇನ್. ಡಾಕ್ಟರ್ ಹೇಳಿದರೆ 2-3 ಅವರ್ಸ್ ಅಲ್ಲಿ ಕಾನ್ಶಿಯಸ್ ಬರುತ್ತೆ ಅಂತ. ಅದಿರ್ಲಿ, ಆ ನಾಯಕಗೆ ಬಬ್ಲುನ ಮುಗಿಸ್ಬಿಟ್ಟೆ ಅಂತ ಯಾಕೆ ಹೇಳಿದೆ? ನಾಯಕ್ ಆಪರೇಷನ್ಗಳೆಲ್ಲ ಇವನು ಗೊತ್ತಿದೆ. ಇವನನ್ನು ಬದುಕಿದ್ದಾನೆ. ನಮ್ ಕಂಟ್ರೋಲ್ ಇದೆ ಅಂತ ಗೊತ್ತಾದ್ರೆ ನಾಯಕ ನಿಮ್ ನೆಟ್ವರ್ಕ್ ಸೌತ್ ಅಲ್ಲಿ ಇಲ್ಲ ಅಂತ ಹೇಳಿದ್ದೆ. ಏನಿದು? ನಮ್ ಮೇನ್ ಬೇಸೇ ಸೌತು. ಆದ್ರೂ ನಾರ್ತ್ ಡೀಟೇಲ್ಸ್ ಬಗ್ಗೆ ಯಾಕೆ ಹೇಳ್ದೆ ಗೊತ್ತಾ? ನಮ್ ಡೀಟೇಲ್ಸ್ ಗೊತ್ತಿರೋದು ನಮ್ಮ ಅಣ್ಣಂಗ್ ಬಿಟ್ರೆ ನನಗ್ ಮಾತ್ರನೇ. ಈ ವಿಷಯ ಹೊರಗ್ ಬಂದಿದೆ ಅಂದ್ರೆ ನನ್ ಸತ್ತಿಲ್ಲ ಅನ್ನೋ ಸತ್ಯ ನನ್ನ ಅಣ್ಣಂಗ್ ಗೊತ್ತಾಗುತ್ತೆ. ಸೊ ಅವನಿಲ್ಲಿಗ್ ಬಂದೇ ಬರ್ತಾನೆ. ನಿಮ್ಮನ್ ಯಾರನ್ನೂ ಉಳಿಸಲ್ಲ. ನೀನ್ ಧಮ್ಕಿ ಹಾಕಿದ್ರೆ ಹೆದರೋಕೆ ನನ್ನೇನ್ ದಮ್ಮಿಲ್ದೇನೋ ಅನ್ಕೊಂಡ? ಗುಡ್ ಮಾರ್ನಿಂಗ್ ಸರ್. ಏನಂತಾನೆ? ಸೌತ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿದ್ದ. ಅದಕ್ಕೆ ಕಮಿಷನರ್ ಫೋನ್ ಮಾಡಿ ಹೇಳೋಣ ಅಂತ ಅನ್ಕೊಂಡೆ. ಫೋನ್ ನಾನ್ ಮಾಡ್ತೀನಿ. ದಟ್ಸ್ ಪ್ರೋಟೋಕಾಲ್. ಸರ್, ಕಾಲ್ಗೂ ಪ್ರೋಟೋಕಾಲ್ ಇದೆಯಾ? ಎಸ್, ಐ ನೋ ಎವ್ರಿಥಿಂಗ್. ಹಲೋ, ನಾನ್ ಚಂದ್ರು ಸರ್. ಒನ್ ಸೆಕೆಂಡ್ ಜೆಂಟಲ್ಮನ್, ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್. ಶೋರ್ ಸರ್. ಎಸ್ ಸರ್. ಹೇಳಿ ಚಂದ್ರು. ಸರ್, ನಾಯಕ ಸೌತ್ ನೆಟ್ವರ್ಕ್ ಇದೆ ಅಂತ ತಿಳ್ಕೊಂಡೆ. ಗುಡ್, ಐ ನೋ ದಟ್. ಭರತ್ಗೆ ಫೋನ್ ಕೊಡಿ. ಸರ್, ಸರ್ ನೀವೇ ಮಾತಾಡಿ ಸರ್. ನಿನ್ನ ಹತ್ರನೇ ನೀವ್ ಹೇಳಿದ್ರಲ್ಲ ಪ್ರೋಟೋಕಾಲ್ ಅಂತ. ಸರ್, ವೆಲ್ ಡನ್ ಭರತ್. ಥ್ಯಾಂಕ್ ಯು ಸರ್. ವಾಟ್ ನೆಕ್ಸ್ಟ್? ಕರ್ನಾಟಕದಲ್ಲಿರೋ ಕ್ರೈಮ್ ರಿಪೋರ್ಟ್ ನ ಸ್ಟಡಿ ಮಾಡಿದ್ರೆ ನಾಯಿಗೆ ಸಂಬಂಧಪಟ್ಟವ್ರು ಸಿಕ್ಬೋದು ಸರ್. ಫ್ಯಾಂಟಾಸ್ಟಿಕ್. ಐ ನೋ ಯುವರ್ ಪವರ್ ಅಂಡ್ ಯುವರ್ ಪವರ್ಫುಲ್. ಅಲ್ಲಿಗೆ ಶೂಟ್ ಮಾಡಿದ್ ನಾವು ಇನ್ನೂ ಇದೆಯಾ ಸರ್? ಒಟ್ನಲ್ಲಿ ನಿನಗೆ ಹ್ಯಾಪಿ ತಾನೆ? ಓ ಶಿಟ್. ಅದಕ್ಕೂ ತೊಂದ್ರೆನಾ? ನನ್ನ ಮಗಳು SMS ಮಾಡಿದಾಳೆ. ಮಂಜುನಾಥ ದೇವಸ್ಥಾನ ಹತ್ರ ಕಾಯ್ತಾ ಇರ್ತಾಳಂತೆ, ಪಿಕಪ್ ಮಾಡ್ಬೇಕಂತೆ. ಅಷ್ಟೇ ತಾನೆ, ಬಿಡಿ, ನೋ ಪ್ರಾಬ್ಲಮ್. ಹೌದು, ನಿಮ್ಮ ಮಗಳು ಏನ್ ಮಾಡ್ತಿದ್ದಾಳೆ ಸರ್? ನೆಕ್ಸ್ಟ್ ಇಯರ್ ಮದುವೆ ಮಾಡಬೇಕು ಅಂತ ಗಂಡು ಹುಡುಕ್ತಾ ಇದ್ದೀನಿ. ನಾನು ಕೇಳ್ತಿರೋ ಉದ್ದೇಶನೇ ಬೇರೆ, ನೀವು ಕೊಡ್ತಿರೋ ಉತ್ತರನೇ ಬೇರೆ. ಅಯ್ಯೋ, ಗೊತ್ತಾಯ್ತು ಬಿಡಿ. ನನ್ನ ಗರ್ಲ್ ಫ್ರೆಂಡ್ ಇದ್ದಾಳೆ ಸರ್. ಇದ್ರಲ್ಲಿ ನಗಂತದೇನಿದೆ ಸರ್? ಇದೇನಯ್ಯ, ಚೀಟಿಂಗ್ ಫ್ಯಾಮಿಲಿ ಅಲ್ವಾ? ಅಪ್ಪನಿಗೆ ಹೇಳ್ದೆ ಬಂದಿದಾರಂತೆ. ಶಾಸ್ತ್ರಿ ಹೇಳ್ದ. ಯಾಕಪ್ಪ, ಕೋಪ ಬಂತ? ಇಲ್ಲ ಸರ್, ಟೆಂಪಲ್ ಬಂತು. ಅಮ್ಮ ಪ್ರಶಾಂತಿ, ಬಾಮ್ಮ. ಡ್ಯಾಡಿ, ನೀನು ತಗೊಳಪ್ಪ. ಇವನು ನನ್ನ ಸಬಾರ್ಡಿನೇಟ್ ಆಫೀಸರ್ ಭಾರತ್. ನನ್ನ ಮಗಳು ಪ್ರಶಾಂತಿ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಏನ್ ಅಲ್ಲ, ನಿಮ್ ಮಗಳು ಇಷ್ಟೊಂದು ಸಂಪ್ರದಾಯಸ್ಥನ ನಂಬಕ್ಕೆ ಆಗಲ್ಲ. ಅದಕ್ಕೆ ಬೆಳೆಸೋ ವಿಧಾನ ಮುಖ್ಯ. ನನ್ನ ಮಗಳು ಈಗ ತಾನೆ ಡೆಲ್ಲಿಲಿ IPS ಟ್ರೈನಿಂಗ್ ಮುಗಿಸ್ ಬಂದ್ಲು. ನಿನ್ ಗರ್ಲ್ ಫ್ರೆಂಡ್ ತರ ಫಾದರ್ ಚೀಟ್ ಮಾಡಿ ಫ್ಯಾಷನ್ ಡಿಸೈನಿಂಗ್ ಮಾಡೋಳಲ್ಲ. ಡ್ಯಾಡಿ, ಯಾರ್ದು ವಿಷಯ ನಮಗೆ ಯಾಕೆ ಡ್ಯಾಡಿ? ಯಾಕೆ ಹೇಳ್ದೆ ಅಂದ್ರೆ, ಹೆತ್ತವ್ರಿಗೆ ಮೋಸ ಮಾಡೋಳು ನಾಳೆ ಕಟ್ಕೊಂಡವನು ಮೋಸ ಮಾಡೋಳಮ್ಮ. ಅಷ್ಟೇ ಅಂತೀರಾ ಸರ್? ಈಗ ವೆಹಿಕಲ್ ನಿಲ್ಲಿಸ್ತೀರಾ? ಯಾಕಮ್ಮ? ಮನೆ ಬಂತು. ಫಸ್ಟ್ ಟೈಮ್ ಮನೆಗೆ ಬಂದಿದೀಯಾ? ಬಾ, ಬಿಟ್ಟಿ ಕಾಫಿ ಕುಡಿಯುವಂತೆ. ಪ್ರಶಾಂತಿ, ಇರಮ್ಮ. ಬಾಮ್ಮ, ಕೂತ್ಕೋ. ಹೇಳಕ್ಕಿನ್ನು ತುಂಬಾ ವಿಷಯ ಇದೆ. ರೀ, ಸೂಪರ್ ಬಜಾರ್ಗೆ ಹೋಗ್ಬೇಕಾಗಿತ್ತು. ಯಾಕೆ ಹೋಗ್ಲಿಲ್ಲ? ಏನ್ ಬೆಕ್ಕಡ್ಡ ಬಂತ? ಇಲ್ಲ ಇಲ್ಲ, ನೀವು ಬಂದ್ಮೇಲೆ ಹೇಳ್ಬಿಟ್ಟು ಹೋಗೋಣ ಅಂತಿದ್ದೆ. ಕೇಳಿಸ್ಕೊಂಡ್ಯಾ? 23 ವರ್ಷದಿಂದ ತಾಳಿ ಕಟ್ಟುವ ತಲೆ ತಗ್ಗಿಸ್ತವಳು. ಹೌದಾ? ನಮಸ್ತೆ ಮೇಡಮ್. ಇವತ್ತಿಗೂ ಪತಿಯೇ ಪ್ರತ್ಯಕ್ಷ ದೈವ ಅನ್ಕೊಂಡಿರೋಳು. ನಿಮ್ಮತ್ತೆ ಹಾಗೆ ಗಂಡನ್ ತಲೆ ಸೌರಿ ಫಾರಿನ್ ಹೋಗೋ ಕ್ಯಾರೆಕ್ಟರ್ ಅಲ್ಲ. ಹಾಯ್ ಡ್ಯಾಡಿ. ಹಾಯ್.
ನನ್ನ ಚಿಕ್ಕ ಮಗಳು ಸುಶಾಂತ್. ನಿಮ್ನೆಲ್ಲ ನೋಡ್ತಿದ್ರೆ ತಪ್ಪೆಲ್ಲ ನನ್ನ ಪ್ರೀಚರ್ ಹುಡುಗಿದೆ ಅಂತ ಅನ್ಸುತ್ತೆ. ನಿಮ್ ತರ ಡಿಸಿಪ್ಲಿನ್ ಆಗಿ ಬೆಳೆಸಿದ್ರೆ ಚೆನ್ನಾಗಿ ಬೆಳೆದಿರೋಳ ಏನು ಅಲ್ವಾ? ಅವರಪ್ಪ ಕರೆಕ್ಟ್ ಆಗಿದ್ದಿದ್ರೆ ಫ್ಯಾಮಿಲಿ ಎಲ್ಲ ನೆಟ್ಗಿರೋದು. ಬೇಜವಾಬ್ದಾರಿ ನನ್ ಮಗ. ಸ್ಟಾಪ್ ಇಟ್ ಡ್ಯಾಡಿ. ಭರತ್, ದಿಸ್ ಇಸ್ ಟೂ ಮಚ್. ಯಾಕಮ್ಮ? ನಿಮ್ಮ ನೀವೇ ಬೈಕೊಳ್ಳೋದನ್ನ ನಾನೇನ್ ನೋಡಕ್ ಆಗಲ್ಲ ಡ್ಯಾಡಿ. ಅಂದ್ರೆ ಸ್ಪೇನ್ಗೆ ಬಂದಿದ್ದು ನಿಮ್ ಫ್ಯಾಮಿಲಿನೇ ಸರ್. ಹೌದು ಸರ್, ನೀವ್ ಹೇಳ್ದಂಗೆ ತಪ್ಪೆಲ್ಲ ಅವ್ರ ಅಪ್ಪಂದು. ಅಂದ್ರೆ ನೀವು ಫ್ಯಾಷನ್ ಡಿಸೈನಿಂಗ್ ಕಾಂಪಿಟೇಷನ್ಲಿ 12 ಕಂಟ್ರಿ ಪಾರ್ಟಿಸಿಪೇಟ್ ಮಾಡ್ತು. ಅದರಲ್ಲಿ ಫಸ್ಟ್ ಬರೋ ಟ್ಯಾಲೆಂಟ್ ನಿಮ್ ಮಗಳಿಗಿದ್ರು ಅದನ್ನ ತಿಳ್ಕೊಳ್ದೇ ಇರೋದು ನಿಮ್ ತಪ್ಪು. ಬಟ್ ಆಂಟಿ ನೀವ್ ಮಾಡೋ ತಪ್ಪು ಮಾಡ್ದೆ ಅವಳಿಗೆ ಸಪೋರ್ಟ್ ಮಾಡಿದ್ರು. ತನ್ನ ಆಸೆ ಹೇಳ್ಕೊಳಕ್ಕಾಗದೆ ಭಯ ಪಡೋ ನಿಮ್ ಮಗಳು ಇವತ್ತು ನಿಮಗೆ ಹೇಳೋ ಕಾರಣ ನಿಮ್ಮೇಲಿಟ್ರೋ ಪ್ರೀತಿ. ಇದೆಲ್ಲ ನಿಮಗೆ ಗೊತ್ತಾಗ್ಲಿ ಅಂತಾನೆ ನಾನೊಂದು ಸ್ವಲ್ಪ ಆಕ್ಟ್ ಮಾಡಿದೆ. ಐ ಆಮ್ ಸಾರಿ ಸರ್. ವಿಲ್ ಯು ಪ್ಲೀಸ್ ವೇಟ್ ಔಟ್ ಸೈಡ್ ಫಾರ್ ಎ ಮಿನಿಟ್? ಶೋರ್ ಸರ್. ಸಾರಿ ಡ್ಯಾಡಿ. ನಾನು ಎಲ್ಲ ಅರ್ಥವಾಯ್ತು. ನಾನು ಸ್ಟ್ರಿಕ್ಟ್ ಆಗಿರಬೇಕು, ನಿಮ್ಮನ್ನ ಡಿಸಿಪ್ಲಿನ್ ಬೆಳೆಸ್ಬೇಕು ಅನ್ಕೊಂಡೆ. ಆದರೆ ನನ್ನ ಡಿಸಿಪ್ಲಿನ್ ನಿಮ್ಮನ್ನ ಈ ಮಟ್ಟಕ್ಕೆ ಹೆದರ್ಸಿದೆ ಅಂದ್ರೆ ನನ್ನನ್ನು ನಾನೇ ಬದಲಾಯಿಸ್ಕೋಬೇಕು ಅನಿಸ್ತಾ ಇದೆ. ಇನ್ನು ಮುಂದೆ ನಿಮ್ಗೇನು ಇಷ್ಟನೋ ಅದನ್ನೇ ಮಾಡಿ. ಆದರೆ ಹೇಳ್ಬಿಟ್ಟು ಮಾಡಿ, ಮೂರನೇವ್ರು ಬಂದು ಹೇಳೋ ಹಾಗೆ ಮಾಡಬೇಡಿ. ಸರ್ ಬಾ ಹೋಗೋಣ. ಅಮ್ಮ ಜಾನಕಿ, ತುಳಸಿ, ಭಾವ, ಚಕ್ರಪಾಣಿ ಭಾವ, ಬಂದೆ ಬಾವ. ಎಲ್ಲ ಬನ್ನಿ ಬನ್ನಿ ಬನ್ನಿ. ಏನ್ ಬಾವ? ಹೇಳ್ತೀನಿ ಕೂತ್ಕೊಳ್ಳಿ. ಇವತ್ತು ಡೇಟ್ ಎಷ್ಟು? ಏಪ್ರಿಲ್ 24. ಅಂದ್ರೆ ಅಣ್ಣ ಅವರ ಹುಟ್ಟಿದ ಹಬ್ಬ, ಬರ್ಡೇ. ಬಂದ್ಬಿಟ್ರು ಅಣ್ಣವರೇ. ಇವತ್ತೆಲ್ಲಾ ಚಾನೆಲ್ ಅಲ್ಲೂ ಅವ್ರ ಬರ್ಡೇ ಬಗ್ಗೆನೆ ತೋರಿಸ್ತಾರೆ ನೋಡು. ಅವ್ರ ಸಾಂಗ್ಸ್ ಹಾಕ್ತಾರೆ, ಅವ್ರ ಸ್ಪೀಚ್ ಮಾಡ್ತಾರೆ. ಅವ್ರ ಫ್ಯಾನ್ ಆಗಿ ನನಗೆ ಗೊತ್ತಿಲ್ವಾ? ಅಣ್ಣವ್ರ ಮನೆಯವರು ಅಭಿಮಾನಿಗಳೆಲ್ಲ ಅಣ್ಣವ್ರ ಸಮಾಧಿಗೆ ಪೂಜೆ ಮಾಡೋದನ್ನ ತೋರಿಸಿದ್ರೆ ಏನೇ ಮಾಡೋದು? ಬಾಬಾ ಕೂತ್ಕೋ. ಇದು ಅಣ್ಣವರು. ಆತ್ಮೀಯರು, ಅಭಿಮಾನಿ ಬಂಧುಗಳು ಹಾಗೂ ಅಭಿಮಾನಿ ದೇವರುಗಳು. ಅರೆ ಯಾರಿಗಿದೆ ಇಂಥ ಒಳ್ಳೆ ಮನಸ್ಸು? ಈಗಿನವ್ರಿಗೆಲ್ಲ ದುಡ್ಡು ಮುಖ್ಯ ಅಷ್ಟೇನೆ. ನಂದೇ ಒಂದು ಮಾರ್ಗ ಅಂತ ಇರ್ಲಿಲ್ಲ, ಅದನ್ನ ತೋರಿಸೋರು ಈ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಅನೇಕ ವ್ಯಕ್ತಿಗಳು, ಅನೇಕ ಮಹನೀಯರುಗಳು, ಅನೇಕ ವಿದ್ಯಾವಂತರುಗಳು. ಈ ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ಆ ಜನಸಮೂಹ, ಆ ಜನಸಾಗರ, ಆ ಅಭಿಮಾನ, ಅದನ್ನ ಹೊಗಳೋದಕ್ಕೆ ಶಬ್ದಗಳೇ ಸಾಲದು. ನಾನು ಹುಟ್ಟಿದ್ದೇ ಕನ್ನಡದವನು, ನಾನು ಹುಟ್ಟಿರೋದೇ ಕನ್ನಡದಲ್ಲಿ, ಈ ವರ್ಷದ ಕನ್ನಡಿಗ ಅಂತ ಹೇಳಿ ನಾ ಹುಟ್ಟಿನ 75 ವರ್ಷ ಆಗೋಯ್ತು. ಆವಾಗಲೇ ಕನ್ನಡದವನಾಗ ಹುಟ್ಟುಬಿಟ್ಟೆ ನಾನು. ಯಾಕೋ ಬೇಜಾರು ಮಾಡ್ಕೊತೀಯ? ಎಲ್ಲಾ ತಂದೆಯರು ತಮ್ಮ ಮಕ್ಕಳನ್ನ ಚೆನ್ನಾಗೇ ನೋಡ್ಕೋತಾರೆ. ಆದ್ರೆ ನೀನು ನಿನ್ ತಂದೆನೆ ಮಗು ತರ ನೋಡ್ಕೋತಾ ಇದೆಯಲ್ಲೋ. ನಿನ್ನಂತ ಮಗನ್ ಹೆತ್ತಿರೋದು ನಮ್ಮಣ್ಣನ ಅದೃಷ್ಟನೇ ಕಣೋ. ಎಲ್ರೂ ಹೆತ್ತೋ ಋಣ ತೀರ್ಸಕ್ಕಾಗಲ್ಲ ಅಂತಾರೆ, ಆದ್ರೆ ನೀನ್ ಅದನ್ನ ತೀರ್ಸ್ಬಿಟ್ಟೆ ಕಣೋ. ಯಾಕೆ ಬರತ್ ಇಷ್ಟೊಂದು ಟೆನ್ಷನ್ ಅಲ್ಲಿದ್ಯಾ? ನಾಯಕ್ ಇಂಡಿಯಾಗೆ ಬಂದಿದ್ದಾನೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಕಮಿಷನರ್ ಹೇಳೋಣ ಅಂದ್ರೆ ಅವ್ರ ಫೋನ್ ಕನೆಕ್ಟ್ ಆಗ್ತಿಲ್ಲ. ಹಲೋ ಪೊಲೀಸ್, MMS ನೋಡ್ದ್ಯಾ? ನಿಮ್ ಕಮಿಷನರ್ ಜೀವಂತವ ಬೇಕು ಅಂದ್ರೆ ನನ್ ತಮ್ಮನ್ನ ಕರ್ಕೊಂಬ. ಒಬ್ನೇ ಹಿಂಡಾಗಿ ಬರಕ್ ಹಂದಿ ಅಲ್ವೋ ಹುಲಿ. ಬರ್ತೀನಿ. Comes right. Okay, I'll come. Hey,
ಕ್ಲಾಪ್. ನಮ್ಮವರು ನಿನ್ ಬಗ್ಗೆ ಹೇಳಿದ್ದನ್ನ ಕೇಳಿದ್ದೆ. ನೋಡಕ್ ಆರ್ಡಿನರಿ, ಪವರ್ ಎಕ್ಸ್ಟ್ರಾರ್ಡಿನರಿ ಅಂತ. ಬಾಯಿ ಕಮ್ಮಿ, ಕೈ ಜಾಸ್ತಿ, ಮಲ್ಟಿ ಟ್ಯಾಲೆಂಟ್. ನೀನ್ ಫೋನ್ನಲ್ಲಿ ಪೊಲೀಸ್ ಅಂತ ಹೇಳಿದ ವಾಯ್ಸ್ ಅಲ್ಲಿ ಒಂದ್ ಸ್ಟೈಲ್ ಇತ್ತು, ಪಾರ್ ಇತ್ತು, ಕಾನ್ಫಿಡೆನ್ಸ್ ಇತ್ತು. ಭರತ್, ನಾನು ಇಲ್ಲಿವರೆಗೂ 34 ಮರ್ಡರ್ಸ್ ಮಾಡಿದ್ದೀನಿ. 16 ಕಂಟ್ರೀಸ್ಗೆ ಬೇಕಾಗಿದ್ದೀನಿ. 113 ಕೇಸಸ್ ಅಲ್ಲಿ ವಾಂಟೆಡ್ ಆಗಿದ್ದೀನಿ. ನಾನು ಹಿಡಿಯಕ್ ಬಂದವ್ರಿಗೆಲ್ಲ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ಅದರಲ್ಲಿ ನಿಮ್ ಡಿಪಾರ್ಟ್ಮೆಂಟ್ನವರು ಸೇರಿದ್ದಾರೆ. ಹಿಡಿಯೋಕ್ ಬಂದವ್ರಿಗೆ ಸಿಕ್ಕಿದ್ದು ನನ್ನ ಫೋಟೋ ಮಾತ್ರ. ಎದುರುಗಡೆ ಮೀಟ್ ಮಾಡಿದ್ದು ನೀನ್ ಮಾತ್ರ. ದಿಸ್ ಇಸ್ ಮೈ ಟ್ರ್ಯಾಕ್ ರೆಕಾರ್ಡ್. ಸುಮ್ನೆ ನನ್ನ ತಮ್ಮನ್ ಬಿಟ್ಬಿಡು. ಏ ನಾಲಾಯಕ್, ನಾನು ಇಲ್ಲಿಗೆ ಬಂದಿರೋದು ನಿನ್ ತಮ್ಮನ್ನ ಬಿಟ್ಟು ಹೋಗಕ್ಕಲ್ಲ, ನಿನ್ನನ್ನು ಎತ್ತಾಕೊಂಡು ಹೋಗಕ್ಕೆ. ಐ ಆಮ್ ಅ ಗೋಲ್ಡ್ ಮೆಡಲಿಸ್ಟ್ ಇನ್ 2008 IPS ಬ್ಯಾಚ್. ನಾನ್ ಕಾಕಿ ಹಾಕಿದ ದಿನ ರೌಡಿಗಳು ರೂಟ್ ಬಿಟ್ರು, ದಾದಾಗಳು ದಂಧೆ ಬಿಟ್ರು. ಬಿಡಲ್ಲ ಅಂತ ಹಠ ಹಿಡಿದವ್ರು ದುನಿಯಾನೇ ಬಿಟ್ರು. ಆಂಟಿ ಟೆರರಿಸಂ ಸ್ಕ್ವಾಡ್ ನಲ್ಲಿದ್ದಾಗ 26 ಜನ, ಆಂಟಿ ರೌಡಿಸಂ ಸ್ಕ್ವಾಡ್ ನಲ್ಲಿದ್ದಾಗ 43 ಜನ, ಅಂಡರ್ ಕವರ್ ಆಪರೇಷನ್ ಇದ್ದಾಗ ಲೆಕ್ಕವೇ ಇಲ್ಲ. ಬಿಕಾಸ್ ಅಲ್ಲಿ ನಂದೇ ಫೈನಲ್ ಡಿಸಿಷನ್. ಇದೆಲ್ಲ ಇನ್ ಸ್ಪ್ಯಾನ್ ಆಫ್ 5 years. ಇಟ್ಸ್ ನಾಟ್ ಜಸ್ಟ್ ಮೈ ರೆಕಾರ್ಡ್, ಇಟ್ಸ್ ಆಲ್ ಟೈಮ್ ರೆಕಾರ್ಡ್. ಏನೋ ನಿನ್ ಧೈರ್ಯ. ಇಟ್ಸ್ ಇನ್ ಮೈ ಬ್ಲಡ್. ನಿಮ್ ಕಮಿಷನರು ನನ್ನ ಹತ್ರ ಇದ್ದಾನೆ. ಕಮಿಷನರ್ ಸರ್. ಓಕೆ. ಯಾ ರೈಟ್. ನೀನ್ ನನ್ನ ಆ ಕಡೆ ಕರ್ಸ್ದಾಗ್ಲೇ ನಿನ್ ಹಣೆ ಬರ ಬದಲಾಗೋಯ್ತು. ಬೇಟಾಡೋ ಹುಲಿನ ಬರ್ತ್ಡೇ ಪಾರ್ಟಿ ಕರೆದಿದ್ಯಾ. ನನಗೆ 1 ನಿಮಿಷ ಟೈಮ್ ಕೊಟ್ರೆ ಹೊಡೆದಾಕ್ತೀನಿ, 2 ನಿಮಿಷ ಟೈಮ್ ಕೊಟ್ರೆ ಕೊಚ್ಚಾಕ್ತೀನಿ, 3 ನಿಮಿಷದಲ್ಲಿ ಮುಚ್ಚಾಕ್ ಹೋಗ್ತಾ ಇರ್ತೀನಿ. ಡ್ರಾಪ್ ದ ಗನ್. ಇಲ್ಲ ಅಂದ್ರೆ ಕಮಿಷನರ್ ತಲೆ ನನ್ನ ಕಾಲ ತಲೆಯುತ್ತೆ. ಡ್ರಾಪ್ ಇಟ್. ಭರತ್, ಬೇಡ, ನನ್ನ ಮಾತು ಕೇಳು. ಪೊಲೀಸ್ನವ್ರು ಯಾವತ್ತೂ ಕ್ರಿಮಿನಲ್ಸ್ ಮೇಲೆ ತಲೆ ತಗ್ಸ್ಬಾರ್ದು. ಭರತ್, ಭರತ್, ಬೇಡ. ಭರತ್, ಡೋಂಟ್ ಡ್ರಾಪ್ ದಿ ಗನ್. ಭರತ್, ಶೂಟ್ ಹಿಮ್. ಭರತ್, ನನ್ನ ಮಕ್ಕಳು ಸರ್ ಆ ನಾಯಕನ ಯಾರು ಏನು ಮಾಡಕ್ಕಾಗಲ್ವ ಅಂತ ಕೇಳ್ತಿದ್ದಾಗ ಅದಕ್ಕಿಂತ ಒಬ್ಬ ಬರ್ತಾನೆ ಅಂತ ನಾನು ಹೇಳ್ತಾ ಇದ್ದೆ. ಆ ಒಬ್ಬ ನೀನೆ. ಆ ನಂಬಿಕೆ ಮೇಲೆ ನಾನು ಹೋಗ್ತಾ ಇದ್ದೀನಿ. ಡೋಂಟ್ ಲೀವ್ ಹಿಮ್, ಡೋಂಟ್ ಲೀವ್ ಹಿಮ್. ಸರ್
ಬೇಡ ಭರತ್, ಭರತ್ ಪ್ಲೀಸ್, ಪ್ಲೀಸ್ ಭರತ್, ಭರತ್ ಬೇಡ ಪ್ಲೀಸ್. ನೀವು ಒಳಗ್ ಬನ್ನಿ ಭಾಯ್. ಭಾಯ್ रुक जाओ भाई, बन्नी भाई ಒಳಗ್ ಬನ್ನಿ. बचाओ कम. बबलू बबलू ಒಳಗ್ ಬನ್ನಿ ಭಾಯ್. ಮೊದಲು ಆ ಡಬ್ಬಾ ರೇಡಿಯೋನ ಆಫ್ ಮಾಡಕ್ ಹೇಳೋ. ಕೂಲ್ ಬಾಸು ಕೂಲ್, ಟೀ ಕುದಿತಾ ಇದೆ. ಕಿಂಗ್ ಆಗಿ ಬದುಕಿದ್ ನನ್ನ ಬಿಕಾರಿ ತರ ಕಾಡಲ್ಲಿ ಅಲಿಯೋ ಹಾಗೆ ಮಾಡ್ದ. ನನ್ನವ್ರನ್ನೆಲ್ಲ ಮುಗಿಸ್ದ. ನನ್ ತಮ್ಮ ಏನಾದ್ನೂ ಗೊತ್ತಿಲ್ಲ. ನಿಮ್ಮನ್ನಾದ್ರೂ ಉಳಿಸಿದನಲ್ಲ, ಅದಕ್ಕೆ ಕೂಲ್ ಆಗಿರಿ ಬಾಸು. ಅಲ್ಲ, ಒಬ್ಬನೇ ಒಬ್ಬ ಬಂದು ನಿಮ್ಮ ಸಾಮ್ರಾಜ್ಯನೆಲ್ಲ ಸುಟ್ಟಾಕಿದಾನೆ ಅಂತಂದ್ರೆ ಅವನ ಕೆಪಾಸಿಟಿ ಏನಿರ್ಬೇಕು? ಟೀ ತಗೊಳ್ಳಿ. ಬಾಯ್ ಬಾಯ್ ಬಾಯ್, ಬೇಡ ಬಾಯ್. ಇವನಿಲ್ಲ ಅಂದ್ರೆ ಈ ಕಾಡಿಂದ ಹೊರಗಡೆ ಹೋಗಕ್ಕೆ ದಾರಿ ತೋರ್ಸೋರೆ ಇಲ್ದಂಗಾಗತ್ತೆ. ಅದಕ್ಕೆ ಹೇಳೋದು, ಒಳ್ಳೆ ನನ್ ಮಕ್ಕಳು ಅಂತ ಒಳಗ್ ಬಿಟ್ಕೊಂಡ್ರೆ ಒಳಕಲ್ಲಲ್ಲಿ ಸೂಸು ಮಾಡಿದ್ರಂತೆ. ಆದ್ರೂ ಬೇಜಾರಿಲ್ಲ. ಕೂಲ್ ಬಾಸು ಕೂಲ್. ಓ ಛೇ, ನನ್ನ ಹೆಸರು ಕೇಳಿದವರೆಲ್ಲ ಜ್ವರ ಬಂದಂಗ್ ಬೆವರ್ತಾ ಇದ್ರು. ಈಗಿಂತ ನನ್ನ ಮಕ್ಕಳ ಕೈಲಿ ಕೂಲ್ ಅನ್ನಿಸ್ಕೊಳಂಗಾಯ್ತು. ಕಲೀಂ, ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ. ಅವನ್ ನನಗ್ ಬೇಕು. ಅಣ್ಣ, ನೀವು ಇವನು ಯಾರು ಗೊತ್ತೇನೋ? ನಮ್ಮ ಕೃಷ್ಣಣ್ಣನ ಮಗ ಭರತ್. ನನ್ ಕ್ಷಮಿಸ್ಬಿಡಪ್ಪ, ನಿನ್ ಮೇಲೆ ನಾನ್ ತಿರುಗಿ ಬಿದ್ನ. ನಮ್ ತಂದೆನೇ ದೇವ್ರು ಅನ್ಕೊಂಡ್ರೆ ನೀನು ಆ ನಾಯಕನ ದೇವಕ್ಕೆ ಯಾಕೆ ಪೂಜೆ ಮಾಡ್ತಿದ್ಯಾ? ಹೇಳ್ತೀನಿ. ಹುಷಾರಿಲ್ಲ ಅಂತ ಡಾಕ್ಟ್ರಿಗೆ ತೋರಿಸ್ದೆ, ಮಾತ್ರೆ ಬರ್ಕೊಟ್ರು, ತಂದಾಗ್ದೆ ಅಷ್ಟೇ ಸತ್ತೋಗ್ಬಿಟ್ಟ. ಅಣ್ಣ, ಇದಕ್ಕೆ ಕಾರಣ ಡೂಪ್ಲಿಕೇಟ್ ಮೆಡಿಸಿನ್ಸ್. ಆ ಮಲ್ಲಣ್ಣ ಬಾಂಬೆ ಅವ್ರ ಜೊತೆ ಸೇರ್ಕೊಂಡು ಈ ಕೆಲಸ ಮಾಡ್ತಿದ್ದಾನೆ. ನಮ್ ಗುಣ 4 ಜನನ ಸಂಪಾದಿಸೋಗಿರ್ಬೇಕು. ನಿನ್ ಸಂಪಾದನೆ ಒಂದು ಜೀವನೇ ಸುಟ್ಟಾಕ್ತು. ಬಿಟ್ಬಿಡು. ಇಲ್ಲಾಂದ್ರೆ ಈಗ ಬರೀ ಜಾಗ ಸುಟ್ಟಾಕಿಸ್ತಾ ಇದ್ದೀನಿ, ನಾಳೆ ನಿನ್ನನ್ನೇ ಸುಟ್ಟಾಕಿಸ್ಬಿಡ್ತೀನಿ. ಸೂರ್ಯನ್ ಕಿರಣ ಬೀಳೋ ಜಾಗದಲ್ಲೆಲ್ಲ ನನ್ನ ಬಿಸ್ನೆಸ್ ಇದೆ. ನಿನಗೆಷ್ಟು ಬೇಕು? ಏಯ್, ನೀನ್ ತಿಳ್ಕೊಂಡಿರೋ ಹಾಗೆ ನಮ್ಮ ಕೃಷ್ಣನ ಪೊಲ್ಯೂಟೆಡ್ ಪೊಲಿಟಿಷಿಯನ್ ಅಲ್ಲ, ಲೀಡರ್, ಮಾಸ್ ಲೀಡರ್. ನಾನು ಬಾಸ್. ಕೂಲಿ ಕಾಸ್ ಬಿಸಾಕಿ ಕೆಲಸ ತಗೊಳ್ಳೋನು ಬಾಸ್. ಕೂಲಿಯವ್ರನ್ನ ಜೊತೆಲಿ ಇಟ್ಕೊಂಡು ಓಡಾಡೋನೆ ಲೀಡರ್. ನಿಮಗೆ ಮಾಫಿಯಾ ಬಗ್ಗೆ ಗೊತ್ತಿಲ್ಲ. ನೋಡು, ಮನೆಗ್ ಬಂದವ್ರಿಗೆ ಗೌರವ ಕೊಡೋದು, ಬುದ್ಧಿ ಹೇಳೋದು ನಮ್ ಗುಣ. ಬದ್ಲಾಗು, ಇಲ್ಲ ಕ್ಲೋಸ್ ಮಾಡ್ತೀನಿ. ಯಾಕೋ, ಏನಾಯ್ತು? ಎಲೆಕ್ಷನ್ ಗಲಾಟೆ ಅಲ್ವಣ, ನಿದ್ದೆ ಸರಿ ಹೋಗಿಲ್ಲ. ಸರಿ, ಸ್ವಲ್ಪ ಗಾಡಿನ ಸೈಡ್ಗೆ ಹಾಕು. ಕೃಷ್ಣ, ಸತ್ಯ, ನೀನ್ ಅಣ್ಣನ್ ಕರ್ಕೊಂಡೋಗು.
ಕಳ್ರ. ನಾನು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ನಮ್ಮ ಕೃಷ್ಣಣ್ಣ ಸತ್ಯ ಸತ್ತೋದ್ರು ಅಂತ ಗೊತ್ತಾಯ್ತು. ಮನೆಗೆ ಬಂದೆ, ಮನೆನೂ ಮಾರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಕೃಷ್ಣಣ್ಣನ ಸಾವಿಗೆ ಕಾರಣರಾದವ್ರನ್ನ ಬಿಡಬಾರ್ದು ಅಂತ ಹೋದೆ. ನಮಗ್ ಬೇಲಿ ಆಗಿದ್ದ ಕೃಷ್ಣಣ್ಣನ ಕತೆನ ಮುಗ್ಸಾಗೋಯ್ತು. ನಮಗ್ ಪೊಲೀಸ್ ಸಪೋರ್ಟ್ ಹೆಂಗಿದ್ರು ಇದ್ದೇ ಇದೆ. ಇನ್ ಪೊಲಿಟಿಕಲ್ ಸಪೋರ್ಟ್ ಬೇಕಾಯ್ತು ಅಂದ್ರೆ ನರಸಿಂಹ ಇದ್ದಾನೆ. ಇನ್ನೇನ್ ಪ್ರಾಬ್ಲಮ್ ಇಲ್ಲ. ಕೃಷ್ಣಣ್ಣ ಆಕ್ಸಿಡೆಂಟಲ್ ಸತ್ರು ಅಂತ ಜನ ನಂಬಿದ್ದಾರೆ. ಅದಕ್ಕೆ ನಾವು ಸೇಫು. ಸತ್ಯ ಏನಾದ್ರೂ ಗೊತ್ತಾದ್ರೆ ಗೊತ್ತಾಯ್ತು. ತಿನ್ನೋ ತಟ್ಟೆಗೆ ಉಗಿಯೋ ಥರ್ಡ್ ಕ್ಲಾಸ್ ನನ್ ಮಗ ನೀನ್ ಬದುಕಿರ್ಬಾರ್ದು. ಇನ್ಸ್ಪೆಕ್ಟರ್ ನ ಸಾಯಿಸಿದ್ದಕ್ಕೆ ನನಗೆ 14 ವರ್ಷ ಶಿಕ್ಷೆ ಆಯ್ತು. ಒಂದಿನ ಡೇವಿಡ್ ಅನ್ನೋ ಕೈದಿಯಿಂದ ನಾಯಕ್ ತನ್ನ ತಮ್ಮನ್ಗೋಸ್ಕರ ಇಂಡಿಯಾಗ್ ಬರೋ ವಿಷಯ ಗೊತ್ತಾಯ್ತು. ಅವನ್ನ ಮುಗಿಸೋಣ ಅಂತ ಬಂದೆ, ಆದ್ರೆ ಅವನ್ ತಪ್ಪಿಸ್ಕೊಂಡ್ಬಿಟ್ಟ. ಅದಕ್ಕೆ ಅವ್ರ ತಮ್ಮನ್ನ ಇಟ್ಕೊಂಡು ಅವನ್ನ ಕಡ್ಸೋಣ ಅಂತಿದ್ದೆ. ಅಷ್ಟೇ. ಶಿವಪ್ಪ, ನೀನ್ ಅನ್ಕೊಂಡ ಹಾಗೆ ಕೃಷ್ಣಣ್ಣ ಸತ್ತಿಲ್ವೋ? ಬದುಕಿದ್ದಾರೆ. ನೀನ್ ಫೋನ್ ಮಾಡಿದ ತಕ್ಷಣ ನಾವು ಆ ಜಾಗಕ್ಕೆ ಹೋದ್ವಿ. ಅಲ್ಲಿದ್ದ ಹಳ್ಳಿ ಜನರ ಸಹಾಯದಿಂದ ಕೃಷ್ಣಣ್ಣನ ಆಸ್ಪತ್ರೆಗೆ ಸೇರಿಸಿ ಕಾಪಾಡ್ಕೊಂಡ್ವಿ. ಮಾವ, ಈ ವಿಷಯ ನನಗ್ಯಾಕೆ ಹೇಳಿಲ್ಲ? ನಿನ್ ಚಿಕ್ಕಪ್ಪನ್ನ ಕಳ್ಕೊಂಡ್ವಿ. ನಿಮ್ಮಪ್ಪ ಬದುಕಿದ್ದು ಸತ್ತಾಗಿದ್ರು. ಇನ್ನು ನಿನಗೇನಾಗ್ಬಿಡ್ತು ಅನ್ನೋ ಭಯದಿಂದ ನಿನ್ನ ದೂರ ಇಟ್ಟು ಸಾಕಿದ್ವಿ. ಶಿವಯ್ಯ, ಅಣ್ಣ. ಏನ್ ಶಿವಯ್ಯ, ಹೇಗಿದೀಯಾ? ಚೆನ್ನಾಗಿದ್ದೀನಣ್ಣ. ನೀವಾಗಿದ್ದೀರಣ್ಣ? ಚೆನ್ನಾಗಿದ್ದೀನೋ. ಸರಿ, ರುದ್ರೇಶ ನರಸಿಂಹ ಎಲ್ಲ ಎಲ್ಲೋ? ಅವರೆಲ್ಲ ಕಾಶಿ ರಾಮೇಶ್ವರ ಅಂತ ಪುಣ್ಯಕ್ಷೇತ್ರಕ್ಕೆ ಹೋದ್ರು. ನನಗೆ ತಡಿಯಕ್ಕಾಗ್ಲಿಲ್ಲ ಅಣ್ಣ. ನಿಮ್ಮನ್ನ ನೋಡ್ಬೇಕು ಅಂತ ಅರ್ಧದಲ್ಲೇ ಬಂದ್ಬಿಟ್ಟೆ. ಏನೋ ಚೆನ್ನಾಗಿದ್ರೆ ಸಾಕು. ನಮ್ ಸತ್ಯನಿಗೆ ವೀಸಾ ಸಿಗ್ಲಿಲ್ವಂತೆ. ಸಿಕ್ಕಿದ ತಕ್ಷಣ ಬಂದ್ಬಿಡ್ತಾನಂತೆ. ನೀನ್ ಬಂದ್ಯಲ್ಲ, ಅಷ್ಟು ಸಾಕು. ನಿಮ್ ಚಿಕ್ಕಪ್ಪನ ದಾರುಣವಾಗಿ ಸಾಯಿಸಿದ್ರು. ನಿಮ್ಮಪ್ಪನ ಈ ಪರಿಸ್ಥಿತಿಗೆ ಅವರೇ ಕಾರಣ. ಅವ್ರನ್ನ ಸುಮ್ಮನೆ ಬಿಡಬಾರ್ದು ಭರತ್. ಬಿಡಲ್ಲ. ನಮ್ಮ ತಂದೆನ ಹೇಗೆ ನಂಬಿಸಿ ಹೊಡೆದ್ರು ಅದಕ್ಕಿಂತ ಹೆಚ್ಚಾಗಿ ನಂಬಿಸಿ ನಾನು ಹೊಡೆಯೋ ಏಟಿಗೆ ಗಾಳಿ ಒಂದ್ ಕಡೆ ಅಲ್ಲ 9 ಕಡೆ ಓಪನ್ ಆಗ್ಬೇಕು. ಇವನು ಲಂಬು ನರಸಿಂಹ, ಕ್ಯಾಬಿನೆಟ್ ಮಿನಿಸ್ಟರ್. ನಿಮ್ ತಂದೆ ಫಾಲೋವರ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜನ ಇವನಿಗೆ ಓಟ್ ಹಾಕಿ ಇನ್ನೂ ಗೆಲ್ಲಿಸ್ತಾ ಇದ್ದಾರೆ. ಇವನು ರುದ್ರೇಶ್. ಇವನ್ ಮೇಲೆ 13 ಮರ್ಡರ್ ಕೇಸ್ಗಳಿವೆ. ಇವನು ಮಲ್ಲಣ್ಣ, ಬಿಸ್ನೆಸ್ ಮ್ಯಾನ್. ಯಾವುದೇ ವ್ಯವಹಾರ ಇದ್ರು ಇವ್ರು 3 ಜನ ಪಾರ್ಟ್ನರ್ಸ್. ಇವರಿಬ್ರು ಮಲ್ಲಣ್ಣನ ಮಕ್ಕಳು, ರಾಮು, ಸೋಮು. ಇವನಿಗೆ ಹುಡುಗಿಯರ್ ಹುಚ್ಚು. ಕುತ್ತಿಗೆಗೆ ಹಾಕಿರೋ ಮೆಷಿನ್ ಇಂದಾನೆ ಇವನಿಗೆ ಮಾತಾಡೋಕ್ಕಾಗೋದು. ಇವರೆಲ್ಲ ತುಂಬಾ ಪವರ್ಫುಲ್ ಪರ್ಸನ್ಸ್ ಆಗಿರೋದ್ರಿಂದ ತಪ್ಪಿಸ್ಕೋತಾ ಇದ್ದಾರೆ. ಸ್ವಲ್ಪ ದಿವಸ ರೂಲ್ಸ್ಗಳನ್ನೆಲ್ಲ ಮರ್ತು ಬಿಟ್ಟು ಕೆಲಸ ಮಾಡೋಣ. ಭರತ್, ಅಟ್ ಎನಿ ಕಾಸ್ಟ್ ವಿ ಶುಡ್ ನಾಟ್ ಮಿಸ್ ನಾಯಕ್. ಅದೇ ಸತ್ತ ನಮ್ಮ ಕಮಿಷನರ್ಗೆ ನಾವು ಕೊಡೋ ಗೌರವ. ಥ್ಯಾಂಕ್ ಯು ಸರ್. ಗುಡ್. ನಾರ್ಮಲ್ ಆಗಿ ಒಂದು ಆಕ್ಟಿವಿಟೀಸ್ ತಡ್ಕೊಳ್ಳೋದು ಕಷ್ಟ. ದೇವರೇ ಕಾಪಾಡಬೇಕು. ಯಾಕೆ ಚಂದ್ರು? ಮಾಮೂಲಾಗಿ ಒಂದು ಪ್ಲಾನ್ಸ್ ಎಲ್ಲ ತುಂಬಾ ಡೇಂಜರಸ್. ಎಕ್ಸ್ಟ್ರಾ ಪವರ್ ಬೇರೆ ಕೊಡ್ತಾ ಇದ್ದೀರಾ. ನಾವು ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಡೋಂಟ್ ವರಿ ಚಂದ್ರು, ಅದಕ್ಕೆ ನಿಮ್ಮನ್ನ ಡೆಪ್ಯುಟೇಷನ್ ಮೇಲೆ ಬೇರೆ ಡಿಪಾರ್ಟ್ಮೆಂಟ್ ಹಾಕ್ತೇನೆ. ಸರ್, ಎಲ್ಲಿಗೆ ಸರ್? ಟ್ರಾಫಿಕ್ಗೆ. ಒಳ್ಳೆ ಆಫ್ರಿಕನ್ ಕ್ರಿಯೇಷನ್ ತರ ಅದನ್ನ. ಇವನು ಕಗ್ಲಳ್ಳಿ ಮಂಚಗೌಡನ್ ಮಗ ಗಿರಿಗೌಡ ಅಂತ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕಮಂಗಿ ಅಂತಾರೆ. ಸರಿಯಾದ ಹೆಸರು. ಸಾಲ್ಗಾರ್ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ತನ್ನ ದೂರದ ರಿಲೇಟಿವ್ ಮಿನಿಸ್ಟರ್ ನರಸಿಂಹ ಹತ್ರ PA ಆಗಿದ್ದಾನೆ. ಬಟ್ ಹೀರೋ ಆಗೇ ಆಗ್ತೀನಿ ಅನ್ನೋ ಆಸೆ ಇನ್ನೂ ಸ್ಟ್ರಾಂಗ್ ಆಗಿದೆ. ಹಿ ಇಸ್ ವೇಟಿಂಗ್ ಫಾರ್ ಅನ್ ಆಪರ್ಚುನಿಟಿ. ನಮ್ಮ ಮೊದಲನೇ ಟಾರ್ಗೆಟ್ ಮಿಸ್ಟರ್ ಕಮಂಗಿ. ತಟ್ಟೆ ಮೇಲೆ ಏನೇ ಚೆಲ್ಲಿದ್ರು ತಟ್ಟಿ ಚಪಾತಿ ಮಾಡ್ಕೊಂಡು ತಟ್ಟಿ ಚಪ್ಪರ್ಸ್ಕೊಂಡು ತಿನ್ನವನೇ ಈ ಚೀಫ್ ಚಂದ್ರಚೂಡಾನಾಥ್. ಕಟ್ 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 ಕಟ್. ಹಿಂಗ್ ಹೇಳಿದ್ರೆ ಬಿಸಿಲ್ ಬಿಡಲ್ಲ, ಚಪಾತಿ ತರ ಚಪ್ಪಲಿ ಬೀಳುತ್ತೆ. ಆಕ್ಷನ್. ತಟ್ಟೆ ಮೇಲೆ ಏನೇ ಚೆಲ್ಲಿದ್ರು ತಟ್ಟಿ ಚಪಾತಿ ಮಾಡ್ಕೊಂಡು ಚಪ್ಪರ್ಸ್ಕೊಂಡು ತಿನ್ನವನೇ ಈ ಚೀಫ್ ಚಂದ್ರಚೂಡಾನಾಥ್. ಅಯ್ಯೋ, ಕಟ್ 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 ಕಟ್. ಹಿಂಗ್ ಹೇಳಿದ್ರೆ ಈ ಡೈಲಾಗ್ ಮುಗಿಯಷ್ಟರಲ್ಲಿ ಜನ ಥಿಯೇಟರ್ ಇರಲ್ಲ, ಹೋಟೆಲ್ ಇರ್ತಾರೋ. ಸರಿ ಸರ್, ಹೆಂಗ್ ಹೇಳ್ಬೇಕು ಅಂತ ನೀವ್ ಹೇಳಿ ಸರ್. ನಾನೇ ಯಾಕೋ ಕಲೆನೇ ದೇವ್ರು ಅಂತ ಗೌರವಿಸೋ ರೋಡ್ ಲೋಗೆ ಯಾಕೆ ಕಮಂಗಿ ಬೇಕಾದ್ರೂ ಹೇಳ್ತಾನೆ. ಸರ್ ನಾನು ಹೇಳ್ತೀನಿ ಸರ್. ಹೇಳು ಸರ್. ಆಕ್ಷನ್ ಹೇಳಿ ಸರ್. ಆಕ್ಷನ್. ತಟ್ಟೆ ಏನೇ ಚೆಲ್ಲಿದ್ರು
30 ಚಪಾತಿ ಮಾಡಿ ಅಂತ ಚಪ್ಪಿಸ್ಕೊಂಡು ತಿನ್ನೋನೆ ಈ ಚಂದ್ರಚೂಡ ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಸೂಪರ್. ಏಯ್ ಹೋಗಿ ಇವ್ರ ಜೊತೆ ಟಚ್ ಅಪ್ ತರ ಕೆಲಸ ಮಾಡು, ಟ್ಯಾಲೆಂಟ್ ಇಂಪ್ರೂವ್ ಮಾಡ್ಕೋ. ಸರ್ ನೀವೇ ನನ್ ಪಿಕ್ಚರ್ ಹೀರೋ. ನನಗೇನಂತ ತರ್ದಿಲ್ಲ ಸರ್. ಈ ಸೀದೋಗಿರೋ ಮುಖ ಇಟ್ಕೊಂಡು ಆಕ್ಟ್ ಮಾಡಿಸ್ಕೊಳ್ಳಿ. ನಿಮ್ ಸಿನಿಮಾಗ ಒಂದ್ ದೊಡ್ಡ ನಮಸ್ಕಾರ. ಚಪಾತಿ ತಟ್ಟ ಹೋಗ. ಸರ್ ಎಮೋಷನ್ ಅಲ್ಲಿ ನೀವೇ ನನ್ ಹೀರೋ ಅಂತ ಕಮಿಟ್ ಆಗ್ಬಿಟ್ಟೆ. ನಿಮ್ಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ತಾನೆ? ಇಂಟ್ರೆಸ್ಟ್ ಇರೋದಕ್ಕೆ ಸರ್ ತಗೊಂಡಿರೋ ಸಾಲಕ್ಕೆ ಇವತ್ತಿಗೂ ಇಂಟ್ರೆಸ್ಟ್ ಕಟ್ತಾ ಇದ್ದೀನಿ. ವೆರಿ ಗುಡ್ ಸರ್, ಐ ಆಮ್ ಸೋ ಹ್ಯಾಪಿ. ಯಾವ್ದಕ್ಕೆ ಸಾಲ ಕಟ್ತಾ ಇರೋದಕ್ಕ? ಅಲ್ಲಲ್ಲ, ಆಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಇರೋದಕ್ಕೆ. ಸರ್ ನಂದು ಬರೀ ಒಂದು ಬಿಟ್ ಆಕ್ಟಿಂಗ್ ನೋಡಿದ್ದಕ್ಕೆ ಇಷ್ಟೊಂದು ಎಮೋಷನಲ್ ಆಗ್ಬಿಟ್ರಲ್ಲ. ನನ್ನ ಹತ್ರ ಎಷ್ಟೊಂದು ಆಲ್ಬಮ್ಸ್ ಇದೆ. ಆ ಪರ್ಫಾರ್ಮೆನ್ಸ್ ನೀವು ನೋಡಿದ್ರೆ ಕುಣಿದು ಕುಪ್ಪಳಿಸ್ಬಿಡ್ತೀರಾ ಸರ್. ನೋಡ್ತೀರಾ ಸರ್? ಬನ್ನಿ ಸರ್. ಕಮಾನ್. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸ್ಗಲ್ಲ. ಮೋದಖಾರಿ ಏನ್ ಕಾಕಿ ಕದರ್ ಸರ್, ಕೊಡೋ ಕಾಸ್ಗಿದೊಂದು ಸ್ಟೈಲ್ ಸಾಕು. ಸೂಪರ್. ನೋಡಿ ಸರ್, ಇನ್ನೊಂದು ಮಾತು ನಮ್ಮ ದೇಶದ ಬಗ್ಗೆ ನಮ್ಮ ಜನರ ಬಗ್ಗೆ ಮಾತಾಡಿದ್ರೆ ಚುಚ್ಕೊಂಡ್ಬಿಡ್ತೀನಿ. ನಾನೇ ಚುಚ್ಕೊಂಡ್ಬಿಡ್ತೀನಿ. ನಮ್ಮ ದೇಶನ, ನಮ್ಮ ಇಂಡಿಯಾನ ಆ ಸ್ಟುಪಿಡ್ ಇಂಗ್ಲೆಂಡ್ಗೆ ನಾನು ಇಂಗ್ಲೆಂಡ್ಗೆ ಹೋಲಿಸ್ತೇನೆ. ನೀನು ಇದೇ ತರ ಇಂಗ್ಲೆಂಡ್ ಅಲ್ಲಿ ಏನಾರು ಜನ ನುಗ್ಗಿ ಗಲಾಟೆ ಮಾಡಿದ್ರೆ ಅಕ್ಕಪಕ್ಕ ಜನ ಸೇರಿರೋರು ರಾಧಾಂತ ಮಾಡಿರೋರು. ಆದ್ರೆ ನಮ್ ದೇಶದ ಜನ ಹಂಗಲ್ಲ, ಗಾಂಧಿನ ಫಾಲೋ ಮಾಡ್ತಾರೆ. ಆ ದೇಶದಲ್ಲಿ ಜೀಸಸ್ ನ ಪೂಜಿಸ್ತಾ ಇದ್ದಾರೆ, ಆದ್ರೆ ನಮ್ ದೇಶದಲ್ಲಿ ಜೀಸಸ್ ನ ಫಾಲೋ ಮಾಡ್ತಾರೆ. ಜೀಸಸ್ ಏನ್ ಹೇಳಿದ್ರು? ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ತೋರ್ಸೋದ್ರು. ನೋಡ್ಯಾ? ನೋಡಿ ಹೆಂಗ್ ಸೈಲೆಂಟ್ ಆಗಿ ನಿಂತ ನೋಡ. ಕೆನ್ನೆ ಕೊಡ್ದು ಸೈಲೆಂಟ್ ಆಗಿ ನಿಂತ ಕಣೋ. ಇದು ನಮ್ ದೇಶ, ಇದು ಶಾಂತಿ ಸೌಹಾರ್ದತೆ ಉಳಿಸ್ಕೊಂತ ಇದಾರೆ. ಜೀಸಸ್ ಏನ್ ಹೇಳಿದ್ರು? ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದ್ ಕೆನ್ನೆ ತೋರ್ಸಂದ್ರು. ನೋಡ ಹೊಡಿತೀನಿ, ಇನ್ನೊಂದ್ ಕೆನ್ನೆ ಹೊಡಿತೀನಿ ಕಣ. ಇದು ನಮ್ ದೇಶ, ಇದು ಶಾಂತಿ ಸೌಹಾರ್ದತೆ ಇರೋ ದೇಶ. ಇದು ಚಪ್ಪಲಿ ದಟ್ರು, ಇದು ನಮ್ ದೇಶ ಬೈದ್ಯ. ಇದು ಸರ್ ರೆವಲ್ಯೂಷನ್ ಅಂದ್ರೆ ಏನ್ ಡೈಲಾಗ್ ಸರ್. ಯು ಆರ್ ದ ರಿಯಲ್ ಸ್ಟಾರ್. ಮುಚ್ಚಬಾಯ್. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಸುಖ ನಿನಗೆ. ಇಲ್ಲಿ ಕಟ್ಟಲೆ ನೀಡುವ ಅಧಿಕಾರವಿರುವುದು ನಿಮಗಲ್ಲ. ಇನ್ನೊಂದು ಬಿಟ್ಟಿದೆ ಸರ್, ಅದನ್ನ ನೋಡ್ಬಿಡಿ. ಇದು ನಮ್ ಶಿವರಾಜ್ ಕುಮಾರ್ ಅಲ್ಲ ಸರ್. ನಾನ್ ಸರ್ ಬೂದಿ ಬೆಳ್ಕೊಂಡಿರೋದ್ರಿಂದ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ನಂದೇ ಪರ್ಫಾರ್ಮೆನ್ಸ್. ಮೈಯೆಲ್ಲ ವಿಭೂತಿ ಸಾಲು ಯಾರೋ ಅವನ್ ಯಾರೋ ಜೋಗಯ್ಯ. ಇಷ್ಟ ದಿನ ಎಲ್ಲಿದ್ರಿ ಸರ್ ನೀವು? ಸರ್ ಅದು ಸಾಲಗಾರರ ಕಾಟ ತಡಿಲಾರ್ದೆ ಬೀದರ್ ಕೋಟೆಯಲ್ಲಿ ಬಚ್ಚಿಟ್ಕೊಂಡಿದ್ದೆ ಸರ್. ನಾನು ಏನಾದ್ರೂ ಪಿಕ್ಚರ್ ಮಾಡಿದ್ರೆ ಆ ಪಿಕ್ಚರ್ ಹೀರೋ ನೀವೇ ರೀ. ನಿಮ್ಮ ಸ್ಕ್ರೀನ್ ನೇಮು ಕಮಂಗಿ ಕಿಡ್ನಿ. ಯಾಕೆ ಜಾನಿ ಲಿವರ್ ಇಲ್ವಾ? ಫೇಮಸ್ ಆಕ್ಟರ್, ಅವ್ರಿಗೂ ಲಿವರ್ ಚೆನ್ನಾಗಿ ವರ್ಕ್ ಆಗ್ತಿತ್ತು. ನನ್ಗೆ ಕಿಡ್ನಿ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ಆದ್ರೆ ಪ್ರೊಡ್ಯೂಸರ್ ಈ ಪ್ರಾಜೆಕ್ಟ್ ನಾ ಮಾಡಲ್ವಂತೆ. ಇದೇ ಪ್ರಾಬ್ಲಮ್. ಹೊಸ ಟ್ಯಾಲೆಂಟ್ ನ ಗುರುತಿಸಿ ಪ್ರಯತ್ನ ಮಾಡೋಣ ಅಂದ್ರೆ ಯಾರು ಮುಂದಕ್ಕೆ ಬರಲ್ಲ. ಎಷ್ಟ್ ದಿನ ಅಂತ ಹಳೆ ಮುಖಗಳನ್ನೇ ನೋಡೋದು? ಸರ್ ಇಷ್ಟಕ್ಕೆ ಯಾಕೆ ಸರ್ ಟೆನ್ಷನ್? ನೀವು ಮನಸ್ಸು ಮಾಡಿದ್ರೆ ಯಾರೋ ಯಾಕೆ ನೀವೇ ಪ್ರೊಡ್ಯೂಸ್ ಮಾಡ್ಬೋದು ಸರ್. ಹೇಗೆ ಸರ್? ನಿಮ್ ಮಾವ ಅದೇ ಬ್ಯಾಂಕಾಕ್ ಬದ್ರಿನಾಥ್ ಅವರು ಬಳ್ಳಾರಿಲಿರೋ ಮೈನಿಂಗ್ ಲ್ಯಾಂಡ್ ನ ಸೇಲ್ ಗಿಟ್ಟಿದ್ದಾರೆ. ಅದನ್ನ ಯಾರಿಗಾದ್ರೂ ಮಾರ್ಸಿದ್ರೆ ಕಮಿಷನ್ ಬರಲ್ವಾ? ನಾನು ಕ್ರಿಯೇಟರ್, ಮೀಡಿಯೇಟರ್ ಅಲ್ಲ ಸರ್. ಆಗಲ್ಲ ಅಂದ್ರೆ ಹೆಂಗಿ ಸರ್? ನನ್ ಮಾತು ಕೇಳಿ ಸರ್. ನನಗೋಸ್ಕರ, ನಿಮ್ಗೋಸ್ಕರ, ನನ್ನ ಫ್ಯೂಚರ್ಗೋಸ್ಕರ ದುಡ್ಡು ಬೇಕೇ ಬೇಕಲ್ವಾ ಸರ್? ಅದಕ್ಕೆ ಸ್ಕ್ರೀನ್ ಪ್ಲೇ ಕೆಲಸ ಬಿಟ್ಟು ಬೈಯರ್ ಹುಡುಕ್ಲಾ? ಬೈಯರ್ ನನ್ನ ಹತ್ರ ಇದಾರೆ. ಹೌದಾ? ಯಾರು? ಮಿನಿಸ್ಟರ್ ನರಸಿಂಹ. ಸೊ ಬೈಯರ್ ಪ್ರಾಬ್ಲಮ್ ಸಾಲ್ವ್ಡ್. ಕಮಿಷನ್ ಎಷ್ಟು ಬೇಕು ಸರ್? 1% ಅಂದ್ರೂ 4 ಕೋಟಿ. ಕಂಜೂಸ್ ತನ ಬೇಡ. ಟೇಕ್ 2%. ಸಿನಿಮಾನೇ ಗ್ರ್ಯಾಂಡ್ ಆಗಿ ಮಾಡಿ, ಗ್ರ್ಯಾಂಡ್ ಆಗಿ. ಸರ್ ಮೋಸ ಅಲ್ವಾ? ಯಾವುದು ಸರ್ ಮೋಸ? ನನ್ ಮಗ ಎಷ್ಟು ಜನರು ತಲೆ ಹೊಡೆದು ಸಂಪಾದನೆ ಮಾಡೋವನಂತ ನನಗ್ ಗೊತ್ತು. ನೀವು ಫೀಲಿಂಗ್ಸ್ ನ ಬಿಡಿ, ಫ್ರೇಮಿಂಗ್ಸ್ ಬಗ್ಗೆ ಯೋಚನೆ ಮಾಡಿ. ಆಯ್ತು ಕಮಂಗಿ. ಕಮಂಗಿ ಕಿಡ್ನಿ, ಕಮಂಗಿ ಕಿಡ್ನಿಗೆ ಎಲ್ಲೇ ಬಂದೇರಿ. ಯಾಕೆ ಲೇಟು? ಅದೇಂದ್ರೆ ನನ್ನ ಹಲ್ಸೆಟ್ನ ಯಾವ್ದೋ ನಾಯಿ ಮುಂಡೆ ಎತ್ಕೊಂಡು ಹೋಗ್ಬಿಟ್ಟಿದೆ. ನೀವು ದುಡ್ಡು ಕಟ್ಬಿಟ್ರೆ ನಾನೊಂದು ಹಲ್ಸೆಟ್ ತಗೊಂಡ್ಬಿಡ್ತೀನಿ. ನಿಮ್ಗೆ ಯಾಕೆ ಬೇಕು ಇವಾಗ ಹಲ್ಸೆಟ್ಟು? ದುಡ್ಡೇನ್ ಮರದಲ್ಲಿ ಬಿಡುತ್ತೆ. ನೀವೇನೀಗ ನಲ್ಲಿ ಮೂಳೆ ಕಡಿಬೇಕೆ? ಚೈನಾದವ್ರ ಸೂಪ್ ಕುಡ್ಕೊಂಡಿರೋದಲ್ವೇ? ಹೋಗ್ರಿ ಸುಮ್ನೆ. ನನ್ ಮಗಳ ಮಕ್ಕ ನೋಡ್ಕೊಂಡು ನೀವು ಕೊಡೋ ತೊಂದ್ರೆನೆಲ್ಲ ಸಹಿಸ್ಕೊಂಡಿದ್ದೀನಿ. ಆದ್ರೆ ಆ ದೇವ್ರೆ ನಿಮಗೆ ಸರಿಯಾಗಿ ಬಿದ್ದು ಕಳಿಸ್ತಾನೆ. ಸತ್ಯ ಸತ್ಯ ಪಿಎನ್ ಸತ್ಯ ನಮಗೂ ಗೊತ್ತು. ಹೋಗ್ರಿ ತಗ. ಅಲ್ಲ ಯಾರೇ? ನಾನು ರವಿಚಂದ್ರನ್ ಮಾತಾಡ್ತಾ ಇರೋದು. ವಿ ರವಿಚಂದ್ರನ್ನ? ಎಸ್, ಕನಸುಗಾರ ವಿ ರವಿಚಂದ್ರನ್.
ಸರ್ ಸರ್ ಹೇಗಿದ್ದೀರಿ ಸರ್? ಓಕೆ, ಇವಾಗ ತಾನೇ ನಿಮ್ ರಿಯಾಲಿಟಿ ಶೋ ಟೇಪ್ ನೋಡಿದೆ. ಯು ಆರ್ ಅನ್ಬಿಲಿಯಬಲ್ ಐಸೆ ಅಬ್ಬಬ್ಬಾ. ಬಟ್ ಕೃಷ್ಣ ಪ್ರಸಾದ್ ರಿಯಾಲಿಟಿ ಶೋನಲ್ಲಿ ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಟ್ಯಾಲೆಂಟ್ ತಕ್ಕನಾಗಿಲ್ಲ ಅಂತ ನನ್ಗನ್ನಿಸ್ತು. ಹೌದು ಸರ್. ಸರ್ 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 ನೀವಾದ್ರೂ ಗುರುತಿಸಿರಲ್ಲ ಸರ್. ಸರ್ ಅದಕ್ಕೆ ಸರ್ ನಿಮ್ಮನ್ನ ಶೋ ಮೆನ್ ಕ್ರಿಯೇಟರ್ ಲೇಜಿ ಆಗಿರಲ್ಲ ಕ್ರೇಜಿ ಮಾಡ್ಬಿಡ್ತೀರ ಸರ್ ನೀವು. ನಾನೊಂದು ಹೊಸ ರಿಯಾಲಿಟಿ ಶೋ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ವಿತ್ ಫ್ರೆಶ್ ಕಾನ್ಸೆಪ್ಟ್. ನೀವು ಅದ್ರಲ್ಲಿ ಒಂದು ರೋಲ್ ಮಾಡ್ತೀರಾ, ನಿಮ್ಗೆ ಪ್ರೈಸ್ ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಇನ್ನು ಸ್ವಲ್ಪ ಹೊತ್ತಲ್ಲೇ ನಮ್ಮ ಹುಡುಗರು ಬರ್ತಾರೆ, ಕಾನ್ಸೆಪ್ಟ್ ಏನು ಅಂತ ಹೇಳ್ತಾರೆ. ಓಕೆ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಕಮೇನ್. ನಮಸ್ಕಾರ ಸರ್. ನಮಸ್ತೆ ನಮಸ್ಕಾರ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಹೊಸ ರಿಯಾಲಿಟಿ ಶೋ, ನ್ಯೂ ಕಾನ್ಸೆಪ್ಟ್. ಸರ್ ನಾವು ಬರೋಕ್ ಮುಂಚೆ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ರವಿಚಂದ್ರನ್ ಸರ್ ಏನಾದ್ರು ಫೋನ್ ಮಾಡಿದ್ರು? ರವಿಚಂದ್ರನ್ ಮಾಡ್ತಾರೆ, ಇದಿದ್ರೆ ವೀರಸ್ವಾಮಿನೂ ಮಾಡ್ತಾ ಇದ್ರು, ಬಾಲಾಜಿ ಅವ್ರು ಮಾಡ್ತಾನೆ ಇರ್ತಾರೆ, ಮನೋರಂಜನ್ ಮಾಡ್ತಾರೆ. ಕಾನ್ಸೆಪ್ಟ್ ಹೇಳಿಯಪ್ಪ. ಸರಿ, ಕಾನ್ಸೆಪ್ಟ್ ಬಂದು ಲ್ಯಾಂಡ್ ವಿತ್ ಮಾಫಿಯಾ. ವಾ, ಟೈಟ್ಲ್ ತುಂಬಾ ಚೆನ್ನಾಗಿದೆ. ಹಾ, ನನ್ನ ಕ್ಯಾರೆಕ್ಟರ್. ನಿಮ್ ಕ್ಯಾರೆಕ್ಟರ್ ಹೆಸರು ಬ್ಯಾಂಕಾಕ್ ಬದ್ರಿನಾಥ್. ಹಲೋ, ಕೆಳಗ್ ಬನ್ನಿ, ಕೆಳಗ್ ಬನ್ನಿ. ನೀವೇನು ಬಂದಿಲ್ಲ. ಹೆಸರು ಮಾತ್ರ ಬ್ಯಾಂಕಾಕ್ ಬದ್ರಿನಾಥ್. ಮಸಾಜ್ ಎಲ್ಲ ಇಲ್ಲ. ತುಂಬಾ ರಿಚಾ? ಸಿಕ್ಕಾಬಟ್ಟೆ ರಿಚ್ಚು. ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಶೇಡ್ಸ್ ಇರುತ್ತೆ. ಆಮೇಲೆ ಈ ಶೋನಲ್ಲಿ ರಿಯಲ್ ಕ್ಯಾರೆಕ್ಟರ್ಸ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಮಿನಿಸ್ಟರ್ ನರಸಿಂಹ ಅವರು. ಮೆಟ್ಟು ತಾಂಡಾಕ್ಬೇಕು ಅವನಿಗೆ. ಹಾ, ರೋಡಲ್ಲಿ ಲೆಕ್ಕಂಡ, ನಲ್ಲಿ ಲೆಕ್ಕಂಡ, ಬಲ್ಪಲ್ ಲೆಕ್ಕಂಡ, ಹಾಳಾಗೋಗ್ಲಿ ಒಳ ಚರಂಡಿಲು ನೆಕ್ಕಂಬಿಟ್ಟ. ಈಗ ಶೋ ದುಡ್ಡು ನೆಕ್ಕಳಕ್ ಬರ್ತಾವನ. ಯಾವನೇ ಬರ್ಲಿ 2 crores ಪ್ರೈಸ್ ಬನ್ನಿ ಫಿಕ್ಸ್. ನನಗೆ ಅಲ್ಲ 2 ಕೋಟಿ ನಾನೇ ಗೆಲ್ಲಣ ಅಂತ ಫಿಕ್ಸ್ ಆಗಿದ್ದೀನಿ ಅಂತಂದೆ. ನನ್ನ ಕ್ಯಾರೆಕ್ಟರ್ ಅರಂಗೇಟ್ರಮ್ ಯಾವಾಗ? ನಾಳೆನಾ? ನಾಳೆನಾ? ಇದನ್ನ ನೀವು ಇಟ್ಕೊಳ್ಳಿ ಸರ್. ಪೆನ್ನ ನನಗೆ ಯಾಕೆ? ಯೋಗರಾಜ್ ಭಟ್ರೆ ಕೊಟ್ಬಿಡಿ. ಇದು ಆ ಪೆನ್ ಅಲ್ಲ, ಪೆನ್ ಕ್ಯಾಮ್ರಾ. ನಿಮ್ಮ ದಶರಸಗಳನ್ನು ಕ್ಲೋಸ್ ಅಪ್ ಅಲ್ಲಿ ಕ್ಯಾಪ್ಚರ್ ಮಾಡ್ಲಿ ಅಂತ. ಆ ಡಿಸ್ಟೆನ್ಸ್ ಅಲ್ಲ, ಇಲ್ಲಿ ಜಾಸ್ತಿ ನಕ್ಬಿಡಿ, ಉಸಿರು ಕಟ್ಟೋಗುತ್ತೆ. ನನಗ ಅಲ್ಲ, ಪೆನ್ಗೆ. ಹೌದು, ಎಲ್ರಿಗೂ ಇದೇ ಕ್ಯಾಮ್ರಾನ? ಇಲ್ಲ ಸರ್, ಕೆಲವರಿಗೆ ಬಟನ್ ಅಲ್ಲಿ ಕೊಟ್ಟಿರ್ತೀವಿ, ವಾಚ್ ಅಲ್ಲಿ ಕೊಟ್ಟಿರ್ತೀವಿ, ಕನ್ನಡಕದಲ್ಲಿ ಕೊಟ್ಟಿರ್ತೀವಿ. ಸೂಪರ್ ಸರ್. ಪರ್ಫಾರ್ಮೆನ್ಸ್ ನ ಆರಾಮಾಗಿ ಮಾಡ್ಬೋದು. ಕ್ಯಾಮ್ರಾ ಎಲ್ಲಿದೆ ಅಂತ ಹುಡುಕೋ ಪರಿಸ್ಥಿತಿನೇ ಬರಲ್ಲ ಸರ್. ನೋಡ್ತಾ ಇರಿ ಸರ್ ನನ್ನ ಪರ್ಫಾರ್ಮ್. ಆಗ